ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ವೀಕ್ಲಿ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು 19 ಅಕ್ಟೋಬರ್ ಇಂದ 24 ಅಕ್ಟೋಬರ್ 2020ರವರೆಗೆ ಬಂದಂತಹ ಸುದ್ದಿಗಳನ್ನು ಈ ಒಂದು 5 ಭಾಗಗಳಲ್ಲಿ ಓದಲಿದ್ದೇವೆ. ಮೊದಲನೇದಾಗಿ ಎನ್ವೈರ್ಮೆಂಟ್, ಎರಡನೇದು ಪಾಲಿಟಿ, ಮೂರನೇದು ಎಕಾನಮಿ, ನಾಲ್ಕನೇದು ಡಿಫೆನ್ಸ್ ಹಾಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಐದನೇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಸೊ ಈ ಸಂಚಿಕೆಯಲ್ಲಿ ಈ ಭಾಗಗಳಲ್ಲಿ ನಾವು ಈ ವಾರದಲ್ಲಿ ಬಂದಂತಹ ಇಂಪಾರ್ಟೆಂಟ್ ಸುದ್ದಿಗಳನ್ನು ನೋಡಲಿದ್ದೇವೆ. ಈ ಸುದ್ದಿಗಳಿಗೆ ಬಂದಂತಹ ವಿಷಯಗಳನ್ನು ನೀವು ಟಾಪಿಕ್ ವೈಸ್ ಅಂದರೆ ಜನರಲ್ ಸ್ಟಡೀಸ್ ಪೇಪರ್ ವೈಸ್ ನೋಟ್ಸ್ ಮಾಡ್ಕೊಂಡಾಗ, ನಾನು ಯಾವಾಗಲೂ ಹೇಳಿದ ಹಾಗೆ ಮೇನ್ಸಿಗೆ ಅತಿ ಮುಖ್ಯವಾಗಿ ಬೇಕಾದಂಥದ್ದು ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನೋದನ್ನು ನೋಟ್ ಮಾಡಿಕೊಳ್ಳುವಂಥದ್ದು. ಹಾಗೆ 23ನೇ ತಾರೀಕು KS ಮೇನ್ಸ್ಗೆ ಕ್ವಾಲಿಫೈಡ್ ಲಿಸ್ಟ್ ಮತ್ತು UPSC ಪ್ರಿಲಿಮ್ಸ್ನ ಕ್ವಾಲಿಫೈಡ್ ಲಿಸ್ಟನ್ನು ಸಹ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ಎಕ್ಸಾಮಲ್ಲಿ ಕ್ವಾಲಿಫೈ ಆದಂತಹ ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹಾಗೂ ಕಂಗ್ರ್ಯಾಚುಲೇಷನ್ಸನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಪ್ರಿಲಿಮ್ಸ್ ಕಮ್ಸ್ ಮೇನ್ಸ್ ಆಫ್ಲೈನ್ ಬ್ಯಾಚನ್ನು ನವೆಂಬರ್ 5ನೇ ತಾರೀಕಿಂದ ಶುರು ಮಾಡ್ತಾ ಇದ್ದು, ಈ ಒಂದು ಪ್ರೋಗ್ರಾಮು 5 ಭಾಗಗಳಲ್ಲಿ ಡಿವೈಡ್ ಆಗಿರ್ತದೆ. ಮೊದಲನೇ ಹಂತದಲ್ಲಿ NCERT ಫೌಂಡೇಶನ್ ಕೋರ್ಸ್, ಎರಡನೇ ಹಂತದಲ್ಲಿ ಪ್ರಿಲಿಮ್ಸ್ ಕ್ಲಾಸ್ ರೂಮ್ ಮತ್ತು ವ್ಯಾಲ್ಯೂಡೇಷನ್ ಪ್ರೋಗ್ರಾಮ್, ಮೂರನೇ ಹಂತದಲ್ಲಿ ಮೇನ್ಸ್ ಕ್ಲಾಸ್ ರೂಮ್ ಮತ್ತು ವ್ಯಾಲ್ಯೂಡೇಷನ್ ಪ್ರೋಗ್ರಾಮ್, ನಾಲ್ಕನೇ ಹಂತದಲ್ಲಿ ಪರ್ಸನಾಲಿಟಿ ಗೈಡೆನ್ಸ್. ಸೊ ಈ ಪರ್ಸನಾಲಿಟಿ ಗೈಡೆನ್ಸ್ ತಮ್ಮ ಇಂಟರ್ವ್ಯೂಗೆ ಸಹಕಾರಿಯಾಗುವಂತೆ ಓವರಾಲ್ ಈ ಎಕ್ಸಾಮಿಗೆ ಬೇಕಾದಂತಹ ಸ್ಟಾರ್ಟಿಂಗಿಂದ ಎಂಡ್ವರೆಗೆ ನಿಮಗೆ ಎಂಪವರ್ ಆಗಲು ಎಲ್ಲ ವಿಷಯಗಳನ್ನು ಕವರ್ ಮಾಡಲಾಗುವುದು. ಈ ಅಡ್ಮಿಷನ್ ಪ್ರೋಸೆಸ್ನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹೈದರಾಬಾದ್ ಅಶೋಕ್ ನಗರ್, ಹೈದರಾಬಾದ್ ಮಾದಾಪುರಲ್ಲಿ ವೀಕೆಂಡ್ ಬ್ಯಾಚಸ್ ನಡೆಯುತ್ತದೆ. ಬ್ಯಾಂಗ್ಳೂರು ವಿಜಯನಗರ್ 9121412929 ಹಾಗೂ ಗಾಯತ್ರಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ 9121239983ಗೆ ತಾವು ಕರೆ ಮಾಡಬಹುದು. ಸೊ ಅಡ್ಮಿಷನ್ ಶುರುವಾಗಿದ್ದು ಯಾರೆಲ್ಲ 2021 ಪ್ರಿಲಿಮ್ಸಿಗೆ ತಯಾರಿಯನ್ನು ನಡೆಸ್ತಿದ್ದಾರೋ ಹಾಗೂ ಆಫ್ಲೈನ್ ಬ್ಯಾಚಸ್ನ ಬಗ್ಗೆ ಬಹಳಷ್ಟು ಜನ ಕರೆ ಮಾಡಿ ಸಹ ಕೇಳಿದ್ದರು. ಸೊ ಅವರೆಲ್ಲರಿಗೋಸ್ಕರ ಇದು ಒಂದು ಸೂಚನೆ. ಇಂದಿನ ಮೊದಲನೇ ಭಾಗದಲ್ಲಿ ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ 2 ಸುದ್ದಿಗಳನ್ನು ನೋಡಲಿದ್ದೇವೆ. ಮೊದಲನೇದು ಸ್ಕಿಂಗ್ಸ್ಗಳ ಬಗ್ಗೆ ಹಾಗೂ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಸಂಬಂಧಿಸಿದಂಥ ಆರ್ಟಿಕಲ್. ಇಂದಿನ ಮೊದಲನೇ ಆರ್ಟಿಕಲ್, ಸೆಲಿಬ್ರೇಟಿಂಗ್ ಸ್ಕಿಂಗ್ಸ್, ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಲಿಸ್ಟ್ 62 ಸ್ಪೀಷೀಸ್ ಇನ್ ಇಂಡಿಯಾ. ಸೊ ಮೊದಲನೇದಾಗಿ ಸ್ಕಿಂಗ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಸ್ಕಿಂಗ್ಸ್ ಅಂತಂದರೆ ಇವು ಉದ್ದವಾಗಿ ಚಿಕ್ಕ ಕಾಲುಗಳು, ಕೆಲವೊಂದಕ್ಕೆ ಕಾಲೇ ಇರಲ್ಲ, ಹಾಗೂ ಈ ಅವರ ಕತ್ತು ಮತ್ತು ಏನು ಸ್ಕೇಲ್ಸ್ ಇರ್ತಾವೆ ಅದ್ರ ಮೇಲೆ ಇರುವಂತಹ ಸ್ಕೇಲ್ಸ್ ಅವು ಶೈನಿಂಗ್ ಆಗಿರ್ತವೆ. ಈ ಸ್ಕಿನ್ ಏನಿರುತ್ತದೆಯೋ ಅವು ಕಾಮನ್ ರೆಪ್ಟೈಲ್ಸ್ ಇದ್ದ ಹಾಗೆ. ಸೊ ಈ ಸ್ಕಿಂಗ್ಸ್ ಏನಿದ್ದಾವೆ ಇವೆಲ್ಲ ನಮ್ಮ ಮನೆ, ಪಾರ್ಕು, ಓಪನ್ ಸ್ಪೇಸು ಇಲ್ಲೆಲ್ಲ ಸಿಗ್ತವೆ. ಇವು ಬಹಳ ಕಾಮನ್ ರೆಪ್ಟೈಲ್ಸ್ಗಳಾಗಿದ್ದು ಎಕಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತವೆ ಎಕೋಸಿಸ್ಟಮ್ನ ಮೇಂಟೈನ್ ಮಾಡೋದಕ್ಕೆ. ಆದರೆ ಇವುಗಳ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಯಾಕೆ ಇಲ್ಲ ಅಂತಂದರೆ ಇವುಗಳನ್ನು ಐಡೆಂಟಿಫೈ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಆಗಿರೋದ್ರಿಂದ. ಸೊ ಹೆಚ್ಚಿನ ಸಮಯಗಳಲ್ಲಿ ಇವುಗಳ ಮೂಮೆಂಟ್ ಏನಿದೆ ಅದು ಹಾವಿಗೆ ರಿಸೆಂಬಲ್ ಆಗೋದ್ರಿಂದ ಹಾವು ಅಂತ ಹೇಳಿ ಅಥವಾ ಯಾವುದೋ ವಿಷಕಾರಿ ಅಂತ ಹೇಳಿ ಇದನ್ನು ಹೊಡೆದು ಸಾಯಿಸೋದು ಬಹಳ ಆಗುತ್ತದೆ. ಸೊ ಆ ನಿಟ್ಟಿನಲ್ಲಿ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸುಮಾರು 62 ಸ್ಪೀಷೀಸ್ ಆಗಿರುವಂತಹ ಸ್ಕಿಂಗ್ಸ್ಗಳನ್ನು ಸ್ಟಡಿ ಮಾಡಿ ಆ ರಿಪೋರ್ಟನ್ನು ಈಗ ರಿಲೀಸ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಸ್ಕಿಂಗ್ಸ್ ಬಗ್ಗೆ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸುಮಾರು 57% ಸ್ಕಿಂಗ್ಸ್ಗಳು ಭಾರತದಲ್ಲೇ ಸಿಗುವಂಥದ್ದು, ಹಾಗೂ ಎರಡನೇ ಹಂತದಲ್ಲಿ ಈ ಸ್ಕಿಂಗ್ಸ್ಗಳು ಬಹಳ ಅಲರ್ಟ್ ಆಗಿರ್ತವೆ, ಬಹಳ ಅಜೈಲ್ ಮತ್ತು ಫಾಸ್ಟ್ ಮೂವಿಂಗ್ ಆಗಿರುವಂಥವು. ಇವು ಇನ್ಸೆಕ್ಟ್ಸ್ ಮತ್ತು ಸಣ್ಣ ಸಣ್ಣ ಇನ್ವರ್ಟಿಬ್ರೇಟ್ಸ್ಗಳ ಮೇಲೆ ಆಹಾರಕ್ಕೆ ಡಿಪೆಂಡ್ ಆಗಿರ್ತವೆ. ಮತ್ತು ನಮ್ಮ ಭಾರತ ದೇಶದಲ್ಲಿ ಹಿಮಾಲಯಾಸು, ಕೋಸ್ಟಲ್ಸು, ಡೆಸರ್ಟ್ಸು ಎಲ್ಲ ಎಕೋಸಿಸ್ಟಮ್ಗಳಲ್ಲಿ ಸ್ಕಿಂಗ್ಸ್ ಸಿಗ್ತವೆ. ಈ ಸ್ಕಿಂಗ್ಸು ವೆಸ್ಟರ್ನ್ ಘಾಟ್ಸಲ್ಲಾಗಿರ್ಬೋದು, ಡೆಕ್ಕನ್ ಪೆನಿನ್ಸುಲಾ ಮತ್ತು ನಾರ್ತ್ ಈಸ್ಟರ್ನ್ ರೀಜನಲ್ಲೂ ಸಹ ಸಿಗ್ತವೆ. ಇಲ್ಲಿ ಇನ್ನೊಂದು ಬರ್ಕುಡ್ ಅನ್ನುವಂತಹ ಒಂದು ಐಲ್ಯಾಂಡ್ ಚಿಲ್ಕಾ ಲೇಕಲ್ಲಿ ಇರುವಂಥದ್ದು. ಈ ಬರ್ಕುಡಲ್ಲಿ ಬರ್ಕುದಿಯಾ ಇನ್ಸೊಲರಿಯಸ್ ಅನ್ನುವಂತಹ ಒಂದು ಎಂಡಮಿಕ್ ಸ್ಪೀಸೀಸು ಸಹ ಇಲ್ಲೇ ಸಿಗುವಂಥದ್ದು. ಸೊ ಬರ್ಕುದ್ ಐಲ್ಯಾಂಡ್ ಎಲ್ಲಿದೆ? ಚಿಲ್ಕಾ ಲೇಕಲ್ಲಿದೆ. ಇದು ನಮಗೆ ಒನ್ ವರ್ಡ್ ಆನ್ಸರು ಸಹ ಪ್ರಿಲಿಮ್ಸಲ್ಲಿ ಕೇಳಬಹುದು. ಸೊ ಬರ್ಕುದ್ ಐಲ್ಯಾಂಡ್ನ ಬಗ್ಗೆ ಬರ್ಕುದಿಯಾ ಇನ್ಸುಲಾರಿಸಿಸ್, ಸೊ ಈ ಒಂದು ಎಂಡಮಿಕ್ ಸ್ಪೀಷೀಸು ಅಲ್ಲಿ ಸಿಗುವಂಥದ್ದು. ಸೊ ಸ್ಕಿಂಗ್ಸ್ ಬಗ್ಗೆ ಈ ಒಂದು ಬೇಸಿಕ್ ಮಾಹಿತಿ ನಾವು ನೆನ್ಪಿಟ್ಕೋಬೇಕು. ಮುಂದಿನ ಆರ್ಟಿಕಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಸಂಬಂಧಿಸಿದಂತೆ ಅಕ್ಟೋಬರ್ 18 10 ವರ್ಷಗಳ ಕಾಲ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸ್ಥಾಪನೆಯಾಗಿದ್ದು ಅದರ ಇತಿಹಾಸ ಮತ್ತು ಪ್ರೆಸೆಂಟ್ ಅದರ ಚಾಲೆಂಜಸ್ಗಳ ಬಗ್ಗೆ ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮೊದಲನೇದಾಗಿ ಫಾರೆಸ್ಟ್ ಕವರ್, ವೈಲ್ಡ್ ಲೈಫ್,
ಎನ್ವೈರ್ಮೆಂಟ್, ಕ್ಲೈಮೇಟ್ ಚೇಂಜ್, ಕೋಸ್ಟಲ್ ಪ್ರೊಟೆಕ್ಷನ್ ಈ ರೀತಿಯ ವಿವಿಧ ನಿಸರ್ಗಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನು ಅಡ್ಜುಡಿಕೇಟ್ ಮಾಡಲು ಜ್ಯೂರಿಸ್ಟ್ ಅಂದರೆ ಜಡ್ಜ್ಗಳು ಮತ್ತು ಎಕಾಲಜಿಕಲ್ ಎಕ್ಸ್ಪರ್ಟ್ಸ್ ಯಾರಿರ್ತಾರೋ ಅವರನ್ನು ಸೇರಿ ಮಾಡಿದಂತಹ ಬಾಡಿಯೇ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಸೊ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಜಾರಿಗೆ ಬರೋದಕ್ಕಿಂತ ಮುಂಚೆ ಪ್ರತಿ ಶುಕ್ರವಾರ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಫಾರೆಸ್ಟ್ ಬೆಂಚ್ ಅಂತಾನೆ ಮಾಡಲಾಗ್ತಿತ್ತು. ಯಾಕಂದರೆ ಆ ದಿನ ಆ ಶುಕ್ರವಾರದಂದು ನಿಸರ್ಗಕ್ಕೆ ಅಥವಾ ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತಹ ಎಲ್ಲ ಕೇಸಸ್ಗಳನ್ನು ತಗೊಳ್ಳಲಾಗ್ತಿತ್ತು. ಆದರೆ ಕಾಲಕ್ರಮೇಣ ಈ ಕೇಸಸ್ಗಳು ಪೆಂಡಿಂಗ್ ಜಾಸ್ತಿ ಆಗಲು ಶುರುವಾಯಿತು. ಹಾಗೆ ನಿಸರ್ಗಕ್ಕೆ ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂಥ ಪ್ರಾಜೆಕ್ಟ್ಗಳು ಪೆಂಡಿಂಗ್ ಆಗಲು ಶುರುವಾದವು. ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಇದೊಂದು ಚಾಲೆಂಜ್ ಆಗಿ ನಿಂತ್ಕೊಂತು. ಹಾಗೆ 1997ರಲ್ಲಿ ಸ್ಥಾಪನೆಯಾದ ನ್ಯಾಷನಲ್ ಎನ್ವೈರ್ಮೆಂಟಲ್ ಅಪಿಲೇಟ್ ಟ್ರಿಬ್ಯುನಲ್ ಮತ್ತು ನ್ಯಾಷನಲ್ ಎನ್ವೈರ್ಮೆಂಟಲ್ ಟ್ರಿಬ್ಯುನಲ್ 1995 ಈ ಎರಡು ಬಾಡಿಗಳು ಈ ಒಂದು ಎನ್ವೈರ್ಮೆಂಟಲ್ ಇಶ್ಯೂಸ್ಗಳನ್ನು ಸಾಲ್ವ್ ಮಾಡಲು ಮಾಡಲಾಗಿತ್ತು. ಆದರೆ ಇವರ ಜ್ಯೂರಿಸ್ಡಿಕ್ಷನ್ ಆಗಿರ್ಬೋದು, ಅಥಾರಿಟಿ ಆಗಿರ್ಬೋದು, ಹಾಗೂ ಆಟಾನಮಿ ಏನಿತ್ತು ಇದು ಅಷ್ಟರ ಮಟ್ಟಿಗೆ ಸಾರ್ಥಕತೆಯಾಗಿ ಅಥವಾ ಸಮರ್ಪಕವಾಗಿ ಕೆಲಸ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ MC ಮೆಹ್ತಾ ಮತ್ತು ಯೂನಿಯನ್ ಆಫ್ ಇಂಡಿಯಾ ಕೇಸ್ 1986 ಅದರಲ್ಲಿ ಆವಾಗಿನ ಚೀಫ್ ಜಸ್ಟಿಸ್ ಆದಂತಹ PN ಭಗವತಿ ಅವರು ಭಾರತ ಸರ್ಕಾರಕ್ಕೆ ಒಂದು ರೆಕಮೆಂಡೇಷನನ್ನು ಕೊಟ್ಟಿದ್ದರು ಕಿ ಜಡ್ಜ್ಗಳು ಮತ್ತು ಎನ್ವೈರ್ಮೆಂಟಲ್ ಎಕ್ಸ್ಪರ್ಟ್ಸ್ಗಳು ಸೇರಿ ಒಂದು ಬಾಡಿಯನ್ನು ಕ್ರಿಯೇಟ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ. ತದನಂತರ 1999ರಲ್ಲೂ ಸಹ ಸುಪ್ರೀಂ ಕೋರ್ಟು AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು MV ನಾಯ್ಡು ಇವರ ಕೇಸ್ನಲ್ಲಿ ಹೇಳಿದಂತಹ ಹಳೆಯ ಮಾತುಗಳನ್ನು ಮತ್ತೆ ಪುನರುಚ್ಚರಿಸಿದರು ಕಿ ಒಂದು ಬಾಡಿಯನ್ನು ಕ್ರಿಯೇಟ್ ಮಾಡಬೇಕು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಥರದ್ದು. ಸೊ ಆ ಒಂದು ಟ್ರಿಬ್ಯುನಲ್ಲು ಓನ್ಲಿ ಎನ್ವೈರ್ಮೆಂಟಲ್ ರಿಲೇಟೆಡ್ ಇಶ್ಯೂಸ್ಗಳನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ ಅಂತ ಹೇಳಿ ಆ ಆಧಾರದ ಮೇಲೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲನ್ನು ಜಾರಿಗೆ ತರಲಾಯಿತು ಅಕ್ಟೋಬರ್ 18 ಇಲ್ಲಿಂದ 10 ವರ್ಷ ಅಂತಂದರೆ 2010ರಲ್ಲಿ. ಸೊ ಅಲ್ಲಿ ಟ್ರಿಬ್ಯುನಲೈಸೇಷನ್ ಬಗ್ಗೆ ಅಂದರೆ ಎಲ್ಲದನ್ನೂ ಟ್ರಿಬ್ಯುನಲ್ಲೇ ಮಾಡಬೇಕಾ ಅನ್ನುವಂತಹ ಒಂದು ವಿವಾದವು ಸೃಷ್ಟಿಯಾಗಿತ್ತು. ಆದರೆ ಸುಪ್ರೀಂ ಕೋರ್ಟು R ಗಾಂಧಿ ಕೇಸ್ 2010ರಲ್ಲಿ ಅದಕ್ಕೆ ತಡೆಯನ್ನು ಹಿಡಿತು. ಸೊ ಟ್ರಿಬ್ಯುನಲೈಸೇಷನಿಂದ ಯಾವುದೂ ತಪ್ಪಿಲ್ಲ. ಟ್ರಿಬ್ಯುನಲೈಸೇಷನ್ ಮಾಡೋದ್ರಿಂದ ಕೆಲಸಗಳಲ್ಲಿ ಅಥವಾ ಕಾರ್ಯವೈಖರಿಯಲ್ಲಿ ಹೆಚ್ಚಿನ ಸ್ಪೀಡ್ ಆಗುವಂತಹ ಕೆಲಸಗಳಾಗಲು ಸಾಧ್ಯವಿದೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಹಾಗೆ ಅದು ಸ್ಟಾರ್ಟ್ ಆದ ನಂತರ ಬಹಳಷ್ಟು ಫಾರೆಸ್ಟ್ ಕವರನ್ನಾಗಿರ್ಬೋದು, ಪೊಲ್ಯೂಷನನ್ನು ತಡೆ ಹಿಡಿಯೋದಾಗಿರಬಹುದು, ಹಾಗೂ ಪ್ರಾಜೆಕ್ಟ್ಸ್ಗಳು ಸ್ಪೀಡಪ್ ಆಗಲು, ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಆಗಲು ಸಾಧ್ಯವಾಯಿತು. ಇವತ್ತಿನ ಸಮಯದಲ್ಲೂ ಸಹ ಹೆಚ್ಚಿನ ಮಾತ್ರದಲ್ಲಿ NGT ವಿರುದ್ಧ ಇರುವಂತಹ ಚಾಲೆಂಜಸ್ ಏನೇನು ಅಂತಂದಾಗ ಮೊದಲನೇದಾಗಿ ಇದು ಗವರ್ನೆನ್ಸ್ ಮೇಲೆ ಕಡಿಮೆ ಫೋಕಸ್ ಮಾಡಬೇಕು, ಗವರ್ನೆನ್ಸ್ ಇಶ್ಯೂಸ್ಗಳ ಮೇಲೆ. ಅದನ್ನು ಬಿಟ್ಟು ಅಡ್ಜುಡಿಕೇಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನುವಂಥದ್ದು. ಸೊ ಗವರ್ನೆನ್ಸ್ ಮಾಡುವ ಅವಶ್ಯಕತೆ ಇಲ್ಲ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇರುವ ಮುಖ್ಯ ಉದ್ದೇಶ ಅಡ್ಜುಡಿಕೇಷನ್, ಅದ್ರ ಮೇಲೆ ಫೋಕಸ್ ಜಾಸ್ತಿ ಆಗಬೇಕು. ಎರಡನೇದು ಈ ಬೆಂಚ್ನಲ್ಲಿ ಇರುವಂತಹ ಸ್ಟ್ರೆಂತ್ ಏನಿದೆ ಅದನ್ನು ಕಾಲಕ್ರಮೇಣ ಸರಿಯಾದ ಸಮಯಕ್ಕೆ ಅಪಾಯಿಂಟ್ಮೆಂಟ್ಸ್ ಆಗಬೇಕು, ಹಾಗೂ ಅದಕ್ಕೆ ಬೇಕಾದಂತಹ ಪವರ್ಸ್ಗಳನ್ನು ಕೊಡುವಂತಹ ಪ್ರಾವಧಾನವನ್ನು ಮಾಡಬೇಕು. ಸೊ ಭಾರತದಲ್ಲಿ ಇರುವಂತಹ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆಗಿರ್ಬೋದು, ಅದಕ್ಕೆ ಬೇಕಾದಂತಹ ಆರ್ಥಿಕ ಬೆಳವಣಿಗೆಗೆ ಎಕಾಲಜಿಕಲಿ ಸಸ್ಟೈನಬಲ್ ಆಗಿ ಕೆಲಸ ನಡಿಬೇಕು ಅಂತಂದರೆ NGT ಅತಿ ಮುಖ್ಯವಾದ ಬಾಡಿ ಅಂತ ಹೇಳಿ ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇರುವಂಥದ್ದು. ಸೊ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಹಿಸ್ಟಾರಿಕಲಿ ಈ ಎರಡು ಬಾಡಿ ನ್ಯಾಷನಲ್ ಎನ್ವೈರ್ಮೆಂಟಲ್ ಟ್ರಿಬ್ಯುನಲ್ 1995, ನ್ಯಾಷನಲ್ ಎನ್ವೈರ್ಮೆಂಟಲ್ ಅಪಿಲೇಟ್ ಟ್ರಿಬ್ಯುನಲ್ 1997 ಇವೆರಡು ಮತ್ತು ಎರಡು ಜಡ್ಜ್ಮೆಂಟ್ಸ್ಗಳು ನೆನ್ಪಿಟ್ಕೊಂಡಲ್ಲಿ ಬಹಳ ಉಪಕಾರಿಯಾಗುತ್ತದೆ. MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1986 ಹಾಗೂ AP ಕಂಟ್ರೋಲ್ ಬೋರ್ಡ್ ವರ್ಸಸ್ ಪ್ರೊಫೆಸರ್ MV ನಾಯ್ಡು ರಿಟೈರ್ಡ್ ಅವರು 1999 ಈ ಎರಡು ಜಡ್ಜ್ಮೆಂಟ್ಸ್ಗಳು ಮತ್ತು ಈಗಿನ ಸಮಯದಲ್ಲಿ ಇರುವಂತಹ ಕೀ ಚಾಲೆಂಜಸ್ಗಳನ್ನು ನೆನ್ಪಿಟ್ಕೊಂಡಲ್ಲಿ ನಮಗೆ NGTಯ ಬಗ್ಗೆ ಏನು ಪ್ರಶ್ನೆಗಳನ್ನು ಬಂದರೂ ನಾವು ಸಮರ್ಪಕವಾಗಿ ಉತ್ತರಿಸಲು ಸಾಧ್ಯವಾಗುತ್ತದೆ. ಮುಂದಿನ ಭಾಗದಲ್ಲಿ ಪಾಲಿಟಿ ಸೆಕ್ಷನ್ನಲ್ಲಿ ಪಾವರ್ಟಿ ಆ್ಯಂಡ್ ಹಂಗರ್ಗೆ ಸಂಬಂಧಿಸಿದಂತೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ರಿಪೋರ್ಟ್ನ ನೋಡಲಿದ್ದೇವೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಆಲ್ಗಾರಿಥಮಿಕ್ ನಾಲೆಜ್ನ ಬಗ್ಗೆ ಮಾತಾಡಲಿದ್ದೇವೆ. ಹಾಗೂ ಅಸ್ಸಾಂನಲ್ಲಿ ರಿಲೀಸ್ ಮಾಡಿದಂತಹ NRCಗೆ ಸಂಬಂಧಿಸಿದಂತೆ ಫಾರಿನರ್ಸ್ ಟ್ರಿಬ್ಯುನಲ್ಸ್ನಲ್ಲಿ ಇರುವಂತಹ ಲೂಪ್ ಹೋಲ್ಸ್ಗಳ ಬಗ್ಗೆ ಒಂದಿಷ್ಟು ನೋಡಲಿದ್ದೇವೆ. ಹಾಗೂ ಭಾರತ HIV ಸಕ್ಸಸ್ ಸ್ಟೋರಿನ ಅಂದರೆ ಮದರ್ ಟು ಚೈಲ್ಡ್, ಪೇರೆಂಟ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ನಲ್ಲಿ ಕಡಿಮೆ ಮಾಡುವಷ್ಟು ಭಾರತ ಸಕ್ಸಸ್ಸನ್ನು ಕಂಡಿರುವಂತಹ ನಿಟ್ಟಿನಲ್ಲಿ ಅದಕ್ಕೆ ಇರುವಂತಹ ಕೈಗೊತ್ತಿಕೊಂಡಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಮುಂದಿನ ಆರ್ಟಿಕಲ್ ನೋ ಗ್ರೇಟ್ ಎಸ್ಕೇಪ್. ಸೊ ಈ ಆರ್ಟಿಕಲನ್ನು ನಾವು ಈಗಷ್ಟೇ ಗ್ಲೋಬಲ್ ಹಂಗರ್ ಇಂಡೆಕ್ಸನ್ನು ರಿಲೀಸ್ ಮಾಡಿರುವಂಥದ್ದು. ಭಾರತ ಈ ಇಂಡೆಕ್ಸ್ನಲ್ಲಿ 94ನೇ ಸ್ಥಾನವನ್ನು ಪಡೆದಿದೆ 107 ಕಂಟ್ರಿಗಳ ಲಿಸ್ಟ್ನಲ್ಲಿ. ಈ ಒಂದು ದುರ್ದಾಯಕ ಅಥವಾ ಈ ಒಂದು ಸಿಸ್ಟಮ್ ಅಥವಾ ಏನು ರ್ಯಾಂಕಿಂಗ್ ಬಂದಿದೆ ಇದು ಬಹಳ
ಭಯಾನಕವಾಗಿರುವಂಥದ್ದು. ಭಾರತದ ಸ್ಕೋರ್ 27.2 ಆಗಿದ್ದು ಸುಡಾನ್ ರಾಷ್ಟ್ರಗಳ ಲಿಂಕ್ನಲ್ಲಿ ಅಥವಾ ಸುಡಾನ್ ರಾಷ್ಟ್ರಗಳೊಂದಿಗೆ ನಮ್ಮನ್ನು ರ್ಯಾಂಕ್ ಮಾಡ್ತಾ ಇರುವಂಥದ್ದು. ಬ್ರಿಕ್ಸ್ ರಾಷ್ಟ್ರಗಳಿಂದ ಹಿಂದೆ ಉಳ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್, ನೆಪಾಲು ಸಹ ನಮ್ಮಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂಥದ್ದು. ಮೊದಲಿಗೆ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸನ್ನು 3 ಪ್ಯಾರಾಮೀಟರ್ಸ್ಗಳ ಆಧಾರದ ಮೇಲೆ ಡಿಸೈಡ್ ಮಾಡುತ್ತದೆ. ಒಂದು ವೇಸ್ಟಿಂಗ್ ಆ್ಯಂಡ್ ಸ್ಟಂಟಿಂಗ್, ಅಂಡರ್ ಫ್ರೈ ಅಂದರೆ 5 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳು, ಇನ್ಸಫಿಷಿಯೆಂಟ್ ಕ್ಯಾಲೋರಿಫಿಕ್ ಇಂಟೆಕ್, ಎಷ್ಟು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಜನ ಭಾರತದಲ್ಲಿ ಕ್ಯಾಲೋರಿ ವ್ಯಾಲ್ಯೂ ಇರುವಂತಹ ಅಥವಾ ಇಲ್ಲದೆ ಇರುವಂತಹ ಫುಡ್ಡನ್ನು ತಗೋತಾ ಇದ್ದಾರೆ, ಹಾಗೂ ಚೈಲ್ಡ್ ಮಾರ್ಟಾಲಿಟಿ. ಈ 3 ಆಧಾರಗಳ ಮೇಲೆ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸನ್ನು ಡಿವೈಡ್ ಮಾಡ್ತೀವಿ. ಇದರೊಂದಿಗೆ ನಾವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫಾರ್ 2015-16ರಲ್ಲಿ ಮಾಡಿದಂತಹ ಸರ್ವೆಯನ್ನು ನೋಡಿದಾಗೂ ಸಹ ಈ ವೇಸ್ಟಿಂಗ್ ಆ್ಯಂಡ್ ಸ್ಟಂಟಿಂಗ್ನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ. ಸೊ ಅಂಡರ್ ನರಿಶ್ಮೆಂಟನ್ನು ಸುಮಾರು 38% ನಾವು ಈ ಸರ್ವೆಯಲ್ಲಿ ನೋಡಿರುವಂಥದ್ದು. ಸೊ ಈ 38%ದಿಂದ ಈ 10 ವರ್ಷಗಳಲ್ಲಿ 10% ಪಾಯಿಂಟ್ಸನ್ನು ಕಡಿಮೆ ಮಾಡಲು ಭಾರತ ಸಕ್ಸಸ್ಫುಲ್ ಆಗಿದೆ. ಆದರೂ ಸಹ ಹೆಚ್ಚಿನ ಪ್ರಾವಧಾನಗಳು ಹಾಗೂ ಹೆಚ್ಚಿನ ಪಾಪ್ಯುಲೇಷನ್ ಇವತ್ತಿಗೂ ಅಂಡರ್ ನರಿಶ್ಮೆಂಟಿಗೆ ಒಳಗಾಗಿರುವಂಥದ್ದು. ಸೊ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಮುಖ್ಯ ಉದ್ದೇಶ ಏನು, ಬರೀ ಹಸಿವನ್ನು ನೀಗಿಸೋದು ಅಲ್ಲದೆ ಅದರ ಜೊತೆಯಲ್ಲಿ ಒಂದಿಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್, ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್ಗಳನ್ನು ಒಳಪಡಿಸಬೇಕು ಅನ್ನುವಂಥದ್ದು. ಸರ್ಕಾರ ಮಾಡ್ತಾ ಇರುವಂತಹ ಕ್ರಮಗಳು ಎಲ್ಲಿ PDS ಲೀಕೇಜಸ್, ಏನು ಪಬ್ಲಿಕ್ ಡೆಲಿವರಿ ಸಿಸ್ಟಮಲ್ಲಿ ನಾವು ಲೀಕೇಜಸ್ಗಳನ್ನು ತಡೆ ಹಿಡಿಯಲು ಆಧಾರ್ ಮ್ಯಾಂಡೇಟರಿ ಮಾಡುವಂಥದ್ದು ಅಥವಾ ಬಯೋಮೆಟ್ರಿಕನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವೋ, ಅದರ ಜೊತೆಯಲ್ಲಿ ಈ ಪ್ರಾವಧಾನಗಳನ್ನು ಕೈಗೆತ್ತಿಕೊಂಡಾಗ ನಾವು ಈ ಹಂಗರ್ ಇಂಡೆಕ್ಸ್ನಲ್ಲಿ ಇರುವಂತಹ ಪ್ಯಾರಾಮೀಟರ್ಸ್ಗಳನ್ನು ಸ್ಯಾಟಿಸ್ಫೈ ಮಾಡಿ ನಮ್ಮ ದೇಶದ ಹೆಲ್ತ್ ಸೆಕ್ಟರಲ್ಲೂ, ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಭಾರತ ಯುವ ರಾಷ್ಟ್ರವಾಗಿದ್ದು ಈ ನಮ್ಮ ದೇಶದ ಯುವ ಜನರಿಗೆ ಒಂದು ಹೊಸ ಚೈತನ್ಯವನ್ನು ತುಂಬಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಮೆನಿ ಗೇನ್ಸ್ ಇನ್ ಫೈಟಿಂಗ್ HIV. ಸೊ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್, ನಮಗೆಲ್ಲ ಗೊತ್ತಿರೋ ಹಾಗೆ ಏಡ್ಸ್ ಏನು ಬರುತ್ತದೆಯೋ ಅದರಲ್ಲಿ ಭಾರತ ತಾಯಿಯಿಂದ ಮಗುಗೆ ಟ್ರಾನ್ಸ್ಫರ್ ಆಗುವಂತಹ ಈ HIV ತಡೆ ಹಿಡಿಯೋದರಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ನಾವು ಅನಾಲಿಸಿಸ್ ನೋಡಲಿದ್ದೇವೆ. ಸೊ ಯಾವ ಕಾರಣಗಳಿಂದಾಗಿ ಮೊದಲಿಗೆ ಭಾರತ ಈ ಒಂದು ಮದರ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ನಲ್ಲಿ ತಡೆ ಹಿಡಿಯಲು ಅಥವಾ ಹೆಚ್ಚಿನ ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ಮಾತಾಡೋಣ. ಸೊ 3 ಅತಿ ಮುಖ್ಯವಾದ ಸ್ಟೆಪ್ಸ್ಗಳು. ಮೊದಲನೇದಾಗಿ ಮಹತ್ತರ ಏರಿಯಾಗಳಲ್ಲಿ ಅಥವಾ ಮಹತ್ತರ ಟೆಸ್ಟಿಂಗ್ಗಳನ್ನು ಎಲ್ಲರಿಗೂ ಟ್ರೀಟ್ಮೆಂಟ್ ಸಿಗೋ ಹಾಗೆ. ಸೊ ಮೊದಲನೇದಾಗಿ ಮ್ಯಾಸಿವ್ ಟ್ರೀಟ್ಮೆಂಟ್, ಎರಡನೇದು ಟ್ರೀಟ್ ಫಾರ್ ಆಲ್, ಮೂರನೇದು ಅಲ್ಲಿ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಿವೆಲೆನ್ಸ್ ಇದೆಯೋ ಅಲ್ಲಿ ಹೆಚ್ಚು ಫೋಕಸ್ ಮಾಡಿರುವಂಥದ್ದು. ಸೊ ಈ 3 ಸ್ಟೆಪ್ಸ್ಗಳಿಂದಾಗಿ ಭಾರತ ಇವತ್ತು ಈ ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಇದರಿಂದಾಗಿ ಹೆಚ್ಚಿನ ಮಕ್ಕಳು ಏಡ್ಸಿಂದಾಗಿ ಏನು ಸಾವನ್ನಪ್ತಾ ಇದ್ರೋ ಅದನ್ನು ಸಹ ಕಡಿಮೆ ಮಾಡಲು ಭಾರತ ಸಕ್ಸಸ್ ಆಗಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಫ್ಲಾಡ್ ಫಾರಿನರ್ಸ್ ಟ್ರಿಬ್ಯುನಲ್. ಈ ಆರ್ಟಿಕಲನ್ನು ನಾವು ಅಸ್ಸಾಂನ ಕಾಂಟೆಕ್ಸ್ಟಲ್ಲಿ ನೋಡಲಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಸನ್ಸ್ NRC ಅನ್ನೋದನ್ನು ಅಸ್ಸಾಮಲ್ಲಿ ಮಾಡ್ತಾ ಇರುವಂಥದ್ದು. ಸೊ NRCನ ರಿಲೀಸ್ ಮಾಡಿದ್ದು, ಅದರಲ್ಲಿ ಒಂದಿಷ್ಟು ನೇಮ್ಸ್ಗಳು ಅಥವಾ ಹೆಸರುಗಳು ಇಲ್ಲದೆ ಇರೋರು ಅವರು ಈ ಫಾರಿನರ್ಸ್ ಟ್ರಿಬ್ಯುನಲ್ಗೆ ಹೋಗಿಬಿಟ್ಟು ತಮ್ಮ ಸಿಟಿಸನ್ಶಿಪ್ಪನ್ನು ಪ್ರೂವ್ ಮಾಡಬೇಕು. ಆದರೆ ಈ ಫಾರಿನರ್ಸ್ ಟ್ರಿಬ್ಯುನಲ್ನಲ್ಲಿ ನಡೆಯುವಂತಹ ಒಂದಿಷ್ಟು ಲೂಪ್ ಹೋಲ್ಸ್ಗಳನ್ನು ನಾವಿಲ್ಲಿ ನೋಡಲಿದ್ದೇವೆ. ಮೊದಲನೇದಾಗಿ ಯಾವುದೇ ಒಂದು ಕೇಸ್ ಆದಾಗ ಬರ್ಡನ್ ಆಫ್ ಪ್ರೂಫ್ ಅಂದರೆ ಅದನ್ನು ಅವ್ನು ತಪ್ಪು ಮಾಡಿದ್ದಾನೆ ಅಥವಾ ಅದು ಸರಿ ತಪ್ಪು ಅನ್ನೋದಕ್ಕೆ ಗವರ್ಮೆಂಟ್ ಅದಕ್ಕೆ ಜವಾಬ್ದಾರಿ ಆಗಿರ್ತದೆ. ಆದರೆ ಫಾರಿನರ್ಸ್ ಟ್ರಿಬ್ಯುನಲಲ್ಲಿ ಅಕ್ಯೂಸ್ಡ್ ಯಾರು ತಮ್ಮ ಸಿಟಿಸನ್ಶಿಪ್ಪನ್ನು ಕಳ್ಕೊಂಡಿದ್ದಾರೋ ಅವರು ಬರ್ಡನ್ ಆಫ್ ಪ್ರೂಫನ್ನು ಪ್ರೂವ್ ಮಾಡಬೇಕಾಗಿರುವಂಥದ್ದು. ಇನ್ನೊಂದು, ಈ ಫಾರಿನರ್ಸ್ ಟ್ರಿಬ್ಯುನಲ್ಗೆ ಬಂದಾಗ ಪೊಲೀಸ್ ಇದಕ್ಕೆ ಅಕೌಂಟಬಲ್ ಆಗಿರೋದಿಲ್ಲ. ಸೊ ಇವರು ನೆಗ್ಲಿಜೆನ್ಸಿನ ಜಾಸ್ತಿ ತೋರಿಸ್ತಾ ಇರುವಂಥದ್ದನ್ನು ಸಹ ನಾವು ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ಫಾರಿನರ್ಸ್ ಟ್ರಿಬ್ಯುನಲಲ್ಲಿ ಹೆಚ್ಚಿನ ಕೇಸ್ಗಳು ಪೆಂಡಿಂಗ್ ಇದ್ದು ಲಾಸ್ಟ್ ಮಿನಿಟ್ನಲ್ಲಿ ಡಿಸ್ಪೋಸ್ ಆಗೋದ್ರಿಂದ ಹೆಚ್ಚಿನ ಜನರನ್ನು ಫಾರಿನರ್ಸ್ ಅಂತ ಡಿಕ್ಲೇರ್ ಮಾಡಲಾಗುತ್ತಿದೆ. ಸೊ ಈ ಒಂದು ಲೂಪ್ ಹೋಲ್ಸ್ಗಳಿಂದಾಗಿ ಒಂದಿಷ್ಟು ಜನರಿಗೆ ಅನ್ಯಾಯ ಆಗುವಂತಹ ಸನ್ನಿವೇಶಗಳನ್ನು ನೋಡ್ತಾ ಇರೋದ್ರಿಂದ ಈ ಆರ್ಟಿಕಲ್ನಲ್ಲಿ ಆ ಪಾಯಿಂಟ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಮುಂದಿನ ಆರ್ಟಿಕಲ್, ದ ಮೆನಕಲ್ಸ್ ಆಫ್ ಕಾಸ್ಟ್ ಇನ್ ಸ್ಯಾನಿಟೇಷನ್ ವರ್ಕ್. ಸೊ ನಾವು ಭಾರತದಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಉದ್ಯೋಗಗಳು ಅಥವಾ ಮಾಡುವಂತಹ ಕೆಲಸಗಳು
ಜಾತಿಯ ಆಧಾರದ ಮೇಲೆ ಲಿಂಕ್ ಆಗಿರುವಂತಹ ಸಂದರ್ಭಗಳನ್ನು ನಾವು ನೋಡ್ತೀವಿ. ಸೊ ನಡೆಯುವಂತಹ ಒಂದಿಷ್ಟು ಸ್ಯಾನಿಟೇಷನ್ ವರ್ಕ್ ಆಗಿರಬಹುದು, ಯಾವುದೇ ಕೊಳಚೆ ಕೆಲಸ ಆಗಿರಬಹುದು, ಯಾವುದೇ ಡ್ರೈ ಲ್ಯಾಟ್ರಿನ್ ಅಥವಾ ಲ್ಯಾಟ್ರಿನ್ಸ್ಗಳನ್ನು ಕ್ಲೀನ್ ಮಾಡುವಂಥದ್ದಾಗಿರಬಹುದು, ಸ್ಯಾನಿಟೇಷನ್ ವರ್ಕರ್ಸ್ಗಳಾಗಿರ್ಬೋದು, ಇವರೆಲ್ಲರೂ ಒಂದು ಜಾತಿಗೆ ಅಥವಾ ಒಂದು ಭಾಗಕ್ಕೆ ಸೇರಿದಂಥವ್ರು ಅನ್ನುವಂಥದ್ದನ್ನು ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಸೊ ಅಲ್ಲಿ ಉದ್ಯೋಗ ಅವಕಾಶಗಳಲ್ಲಿ ಬದಲಾವಣೆ ಆಗುವಂತಹ ಅವಶ್ಯಕತೆ ಇದೆ, ಮೊದಲನೇದು. ಎರಡನೇದು, ಇವರೆಲ್ಲರೂ ಅದಕ್ಕೆ ಸೀಮಿತ ಉಳ್ಕೊಳ್ಳಲು ಕಾರಣ ರಿಸೋರ್ಸ್ ಮತ್ತು ಎಜುಕೇಷನನ್ನು ಸ್ಕ್ಯಾರ್ಸಿಟಿ ಇರುವಂಥದ್ದು. ಸೊ ಇವರ ಅನುಕೂಲಕ್ಕೋಸ್ಕರ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನುವಂಥದ್ದನ್ನು ಜಾರಿಗೆ ತರಲಾಯಿತು. ಇದರ ಅಡಿಯಲ್ಲಿ ಯಾವುದೇ ಡ್ರೈ ಲ್ಯಾಟ್ರಿನ್ಸ್ಗಳ ಕನ್ಸ್ಟ್ರಕ್ಷನ್ ಇರುತ್ತದೆಯೋ ಅದನ್ನು ಇಲ್ಲಿಗಲ್ ಅಂತ ಹೇಳಿ ಅಥವಾ ಅದು ತಪ್ಪು ಅನ್ನುವಂಥದ್ದನ್ನು ಆ ಒಂದು ಆ್ಯಕ್ಟ್ನಲ್ಲಿ ನಿರ್ಭರವಾಗಿದೆ. ಹಾಗೆ ಸ್ಯಾನಿಟೇಷನ್ ವರ್ಕರ್ಸ್ಗಳ ಬಗ್ಗೆ ಮಾತಾಡಲಿದ್ದಾವೆ. ಮೊದಲನೇದಾಗಿ ಸ್ಯಾನಿಟೇಷನ್ ವರ್ಕರ್ಸ್ ಅಂತಂದರೆ ಇವರಿಗೆ ಕೊಡುವಂತಹ ಸಂಬಳ ಕಡಿಮೆ ಆಗಿರುತ್ತದೆ ಹಾಗೂ ಇವರನ್ನು ಯಾವುದೇ ನಿಗದಿತ ಸಮಯ ಅಂತ ಇರೋದಿಲ್ಲ. ಇಷ್ಟರಿಂದ ಇಷ್ಟು ಕೆಲಸ ಮಾಡಬೇಕು. ನಾವು ಬೆಂಗಳೂರಲ್ಲೂ ಸಹ ನೋಡಿದ್ದಲ್ಲಿ ಬೆಳಗ್ಗೆನೂ ಕೆಲಸ ನಡೀತಾನೆ ಇರುತ್ತೆ, ಸಂಜೆನೂ ಕೆಲಸ ನಡೀತಾನೆ ಇರುತ್ತೆ. ಹಾಗೆ ಇವರನ್ನು ಎಮರ್ಜೆನ್ಸಿ ವರ್ಕರ್ಸ್ ಅಂತ ಮಾಡಿರೋದ್ರಿಂದ ಇವರು ರೌಂಡ್ ದ ಕ್ಲಾಕ್ ಅಥವಾ ಎಲ್ಲ ಸಮಯದಲ್ಲೂ ನಾವು ಇವರ ಕೆಲಸವನ್ನು ನೋಡ್ತಾನೆ ಇರ್ತೀವಿ. ಇವ್ರದ್ದು ಯಾವುದೇ ಒಂದು ಲೇಬರ್ ಯೂನಿಯನ್ ಇಲ್ಲ. ಇವರು ಎಲ್ಲ ಸ್ಯಾನಿಟೇಷನ್ ವರ್ಕರ್ಸು ಯಾವುದೂ ಸಹ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಪ್ರಿವೆನ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಬರದೇ ಇರೋದ್ರಿಂದ ಇವರಿಗೆ ಒಂದಿಷ್ಟು ಅನುಕೂಲಗಳಲ್ಲಿ ಹಿಂಜರಿಕೆ ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ಸೊ ಈಗ ಸಮಯ ಬದಲಾಗಿದೆ. ಇವ್ರನ್ನೆಲ್ಲರನ್ನೂ ಸಹ ನಾವು ಒಂದು ಸೇಫ್ಟಿ ನೆಟ್ಟಿಗೆ ತರುವ ಅವಶ್ಯಕತೆ ಇದೆ. ಎಲ್ಲಿಯವರೆಗೂ ಜಾತಿ ಮತ್ತು ಕೆಲಸದ ಆಧಾರ ಅಥವಾ ಜಾತಿ ಎಲ್ಲಿವರೆಗೂ ಕೆಲಸಕ್ಕೆ ನಿರ್ಬಂಧವಾಗಿರುತ್ತದೆಯೋ ಅಥವಾ ಡಿಪೆಂಡೆಂಟ್ ಆಗಿರುತ್ತದೆಯೋ ಅಲ್ಲಿವರೆಗೂ ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಅನ್ನುವಂತಹ ಒಂದು ಫಂಡಮೆಂಟಲ್ ರೈಟನ್ನು ನಾವು ಸ್ಯಾಟಿಸ್ಫೈ ಅಥವಾ ಫುಲ್ಫಿಲ್ ಮಾಡಲು ಸಾಧ್ಯವಾಗೋದಿಲ್ಲ. ಉದಾಹರಣೆಗೆ ಆರ್ಟಿಕಲ್ 15 ಅನ್ನುವಂತಹ ಒಂದು ಅದ್ಭುತವಾದ ಹಿಂದಿ ಮೂವಿಯನ್ನು ತಾವು ನೋಡಬಹುದು. ಅಲ್ಲಿ ಜಾತಿ ಎಷ್ಟರ ಮಟ್ಟಿಗೆ ಜನರ ತಲೆಯಲ್ಲಿ ನುಗ್ಗುಬಿಟ್ಟಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಸೊ ಎಲ್ಲಿಯವರೆಗೆ ಜಾತಿ ಅನ್ನುವಂತಹ ಸಿಸ್ಟಮ್ ಈ ನಮ್ಮ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗೆ ಲಿಂಕ್ಡ್ ಆಗಿರುತ್ತದೆಯೋ ಅಲ್ಲಿಯವರೆಗೆ ದೇಶದಲ್ಲಿ ಈ ಒಂದು ಮೂಲಭೂತ ಹಕ್ಕನ್ನು ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್, ಬ್ಯಾಕ್ ಟು ಬೇಸಿಕ್ಸ್ ಇನ್ ಆಲ್ಗರಿದಮ್ಸ್. ಸೊ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನು ನಮಗೆಲ್ಲ ಗೊತ್ತಿರೋ ಹಾಗೆ ಹೊಸದಾಗಿ ಬಂದಿದೆಯೋ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ವಿಶೇಷ ವಿಡಿಯೋ ಸಹ ಇದೆ ತಮಗೆಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡಲು. ಇಲ್ಲಿ ಅತಿ ಮುಖ್ಯವಾಗಿ ನಾವು ಕಂಪ್ಯೂಟೇಷನ್ ಸ್ಕಿಲ್ಸ್ಗಳ ಮೇಲೆ ಹೆಚ್ಚಿನ ಆದ್ಯತೆಯನ್ನು ಅಥವಾ ಡೇಟಾ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟೇ ಅಲ್ಲದೆ ಕಂಪ್ಯೂಟೇಷನಲ್ ಸ್ಕಿಲ್ಸ್ಗಳಲ್ಲಿ ಇನ್ನೂ ಹೆಚ್ಚಿನ ಬ್ರಾಡರ್ ವ್ಯೂನ ಸರ್ಕಾರ ಅಥವಾ ತಗೊಳ್ಳುವ ಅವಶ್ಯಕತೆ ಇದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಅಂತ ಹೇಳಿ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಕಂಪ್ಯೂಟೇಷನ್ ಸ್ಕಿಲ್ಸ್ಗಳಂದರೆ ಏನು? ಮೊದಲನೇದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ ರಿಲೇಟೆಡ್ ಏನು ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾರೋ ಅದರಲ್ಲಿ ಬರುವಂತಹ ನಾಲೆಡ್ಜ್ ಕಂಪ್ಯೂಟೇಷನಲ್ ಸ್ಕಿಲ್ಸಿಗೆ ಸಂಬಂಧಿಸಿದಂಥದ್ದು. ಈ ಒಂದು ಕಂಪ್ಯೂಟೇಷನ್ ಸ್ಕಿಲ್ಗಳಲ್ಲಿ ಆಲ್ಗರಿದಮಿಕ್ ಥಿಂಕಿಂಗ್, ಆಲ್ಗರಿದಮಿಕ್ ಆಲೋಚನೆಗಳನ್ನು, ನಮಗೆಲ್ಲ ಗೊತ್ತಿರೋ ಹಾಗೆ ತಾವೇನಾದರೂ ಒಂದು CS ಸಬ್ಜೆಕ್ಟ್ ಓದಿದ್ದಲ್ಲಿ ಅಲ್ಲಿ ಆಲ್ಗರಿದಮ್ಸ್ನ ಓದಿರ್ತೀವಿ. ಆಲ್ಗರಿದಮ್ಸ್ನಲ್ಲಿ ಓಕೆ ಈ ಈಕ್ವೇಷನ್ನ ಚೆಕ್ ಮಾಡು, ಸರಿ ಆದರೆ ಇದನ್ನು ಮಾಡು, ತಪ್ಪಾದರೆ ಇದನ್ನು ಮಾಡು ಅಂತ. ಸೊ ಇದರಿಂದಾಗಿ ಮಕ್ಕಳಲ್ಲಿ ಒಂದು ಹೈ ಲೆವೆಲ್ ಆಫ್ ನಾಲೆಜ್ ಥಿಂಕಿಂಗ್ ಅಥವಾ ಹೈ ಲೆವೆಲ್ ಆಫ್ ಥಿಂಕಿಂಗ್ ಕೆಪಾಬಿಲಿಟಿ ಬೆಳೆಯುತ್ತದೆ. ಕೋಡಿಂಗ್ ಅನ್ನೋದು ಒಂದು ಸ್ಕಿಲ್. ಅಲ್ಲಿ ಏನು ಓಕೆ ಸಿಂಟ್ಯಾಕ್ಸ್ ಎರರ್ ಅಂದರೆ ಏನು ಅಥವಾ ಬಾಡಿ ಏನಾಗಿರಬೇಕು, ಕನ್ಕ್ಲೂಷನ್ ಏನಾಗಿರ್ಬೇಕು. ಸೊ ಇದು ಒಂದು ಕೋಡಿಂಗಲ್ಲಿ ಒಂದು ಸ್ಕಿಲ್ಲನ್ನು ಕಲಿಸ್ತದೆ. ಆದರೆ ಆಲ್ಗರಿದಮಿಕ್ ನಾಲೆಜ್ ಅಥವಾ ಆಲ್ಗರಿದಮಿಕ್ ಥಿಂಕಿಂಗಿಂದಾಗಿ ವಿದ್ಯಾರ್ಥಿಗಳಲ್ಲಿ ಹಾಗೂ ಮಕ್ಕಳಲ್ಲಿ ಆಲೋಚನೆ ಶಕ್ತಿ ಹಾಗೂ ಕಂಪ್ಯೂಟೇಷನಲ್ ನಾಲೆಡ್ಜು ಹೆಚ್ಚಿನ ಮಟ್ಟದಲ್ಲಿ ಬದಲಾವಣೆಯನ್ನು ತರಲು ಸಾಧ್ಯವಾಗುತ್ತದೆ ಅನ್ನುವಂತಹ ಒಂದು ವಿಶೇಷ ಅನಿಸಿಕೆಯನ್ನು ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಮುಂದಿನ ಭಾಗದಲ್ಲಿ ಡಿಫೆನ್ಸ್ ಹಾಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂಥ 4 ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಮೊದಲನೇದಾಗಿ ಇನೋವೇಷನ್ ಹಾರಿಜಾನ್. ಸೊ ಇನೋವೇಷನ್ಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ. ಎರಡನೇ ಹಂತದಲ್ಲಿ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಅಥವಾ ಯಾವುದೇ ಒಂದು ಇನೋವೇಷನ್ ಹಬ್ಬನ್ನು ಜನರೇಟ್ ಮಾಡಬೇಕಾದ್ರೆ ಆಫ್ಸೆಟ್ ಪಾಲಿಸಿಯನ್ನು ಕೇಂದ್ರ ಸರ್ಕಾರ ಯಾವ ಆಧಾರಗಳ ಮೇಲೆ ಡಿಸೈಡ್ ಮಾಡುತ್ತದೆ. ಮೂರನೇ ಹಂತದಲ್ಲಿ ಡಿಫೆನ್ಸ್ನಲ್ಲಿ ಆಗ್ತಾ ಇರುವಂತಹ ರಿಫಾರ್ಮ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹಾಗೂ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟ್ರಿ ಅಫೇರ್ಸ್. ಸೊ ಎರಡನೇ ರಿಫಾರ್ಮ್. ಸೊ ಈಗ ಥಿಯೇಟ್ರಿಕಲ್ ಕಮಾಂಡ್ ಅನ್ನುವಂತಹ ಒಂದು ರಿಫಾರ್ಮ್ನ ಬಗ್ಗೆ ಆರ್ಮಿ ಸೆಕ್ಷನ್ನಲ್ಲಿ ಮಾಡಲು ಸರ್ಕಾರ ಆಲೋಚಿಸುತ್ತಿರುವ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ನೋಡಲಿದ್ದೇವೆ. ಹಾಗೆ INS ಕವರತ್ತಿ, ಇದೊಂದು ಆ್ಯಂಟಿ ಸಬ್ಮರೈನ್ ವಾರ್ಫೇರ್. GRSC ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಆ್ಯಂಡ್ ಇಂಜಿನಿಯರ್ಸ್, GRSC ಕೋಲ್ಕತ್ತಾದಲ್ಲಿರುವಂಥದ್ದು. ಸೊ INS ಕವರತ್ತಿ ಆ್ಯಂಟಿ ಸಬ್ಮರೈನ್ ವಾರ್ಫೇರ್ನ ಬಗ್ಗೆನೂ ಸಹ ನಾವಿಲ್ಲಿ ನೋಡಲಿದ್ದೇವೆ. ಸೊ ಮೊದಲನೇ ಆರ್ಟಿಕಲ್, ದ ಮೆನಿ ಬ್ರೈಟ್ ಸ್ಪಾಟ್ಸ್ ಇನ್ ಇಂಡಿಯಾಸ್ ಇನೋವೇಷನ್ ಹಾರಿಜಾನ್.
ಸೊ ಈ ಆರ್ಟಿಕಲ್ನಲ್ಲಿ ಸರ್ಕಾರ ಇನೋವೇಷನ್ಗೆ ಸಂಬಂಧಿಸಿದಂತಹ ಎಕೋಸಿಸ್ಟಮನ್ನು ಡೆವಲಪ್ ಮಾಡಲು ಯಾವ ಯಾವ ಕ್ರಮಗಳನ್ನು ತಗೊಂಡಿದೆ ಅನ್ನುವಂಥದ್ದನ್ನು ನೋಡಲಿದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ಭಾರತದ ಯಾವ ರೀತಿಯ ಆಲೋಚನೆಗಳು ಅಥವಾ ಯಾವ ರೀತಿಯ ಮೈಂಡ್ಸೆಟ್ ಇದೆ ಅನ್ನುವಂಥದ್ದು. ಮೊದಲನೇದಾಗಿ ನಮ್ಮ ಭಾರತೀಯರಿಗೆ ಕ್ವಿಕ್ ರಿಸಲ್ಟ್ಸ್ ಬೇಕು. ಯಾವಾಗಲೂ ಆರ್ಥಿಕ ಬೆಳವಣಿಗೆ ಸಡನ್ನಾಗಿ ಆಗಬೇಕು, ಕೋಟ್ಯಾಧೀಶ್ವರ ರಾತ್ರೋರಾತ್ರಿ ಆಗಬೇಕು. ಆದರೆ ಟೆಕ್ನಾಲಜಿ ಈ ರೀತಿಯ ಕ್ವಿಕ್ ರಿಸಲ್ಟ್ಸನ್ನು ಕೊಡಲು ಸಾಧ್ಯವಿಲ್ಲ. ಯಾವತ್ತೂ ಟೆಕ್ನಾಲಜಿ ಲಾಂಗ್ ರನ್ನಲ್ಲಷ್ಟೇ ಪ್ರಾಫಿಟನ್ನು ಕೊಡುವಂಥದ್ದು. ಸೊ ಟೆಕ್ನಾಲಜಿಯ ಅಪ್ಲಿಕೇಶನ್ ಎಷ್ಟು ವೈಡ್ ಆಗ್ತಾ ಹೋಗ್ತದೆಯೋ ಆವಾಗ ಅಷ್ಟೇ ನಮಗೆ ರಿಸಲ್ಟ್ಸು ಸಿಗಲು ಸಾಧ್ಯ. ಸೊ ಕ್ವಿಕ್ ರಿಸಲ್ಟ್ಸ್ ಅನ್ನುವಂತಹ ಆಲೋಚನೆಯನ್ನು ಮೊದಲನೇದಾಗಿ ಬಿಡಬೇಕು. ಉದಾಹರಣೆಗೆ CRISPR-Cas9 ಟೆಕ್ನಾಲಜಿಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇದು ಮೊದಲಿಗೆ ಡೆವಲಪ್ ಆಗಿರುವಂತಹ ಉದ್ದೇಶ ಯೋಗರ್ಟನ್ನು ಡೆವಲಪ್ ಮಾಡಲು. ಆದರೆ ಇವತ್ತು ಇದು ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಒಂದು ಮಹತ್ತರ ಬೆಳವಣಿಗೆಯನ್ನು ಮಾಡಿರುವಂಥದ್ದು. ಸೊ ಈ ಒಂದು ಬೆಳವಣಿಗೆ ಸಾಧ್ಯವಾಗಲು ಟೆಕ್ನಾಲಜಿಗೆ ಒಂದು ಸಮಯ ಅಂತ ಬೇಕೇ ಬೇಕು. ಹಾಗೆ ಭಾರತದಲ್ಲಿ ಸಕ್ಸಸ್ಸಿಗೆ ಬಹಳಷ್ಟು ಬೆಲೆ ಇರುವಂಥದ್ದು. ಸಕ್ಸಸ್ ಅಂದರೆ ನೀ ಫೇಲ್ ಆದೆ ಅಂತಂದರೆ ಜೀವನದಾಗ ಉದ್ಧಾರ ಆಗಲ್ಲ ಅನ್ನುವಂತಹ ಮಾತುಗಳನ್ನು ಸಹ ನೋಡ್ತೀವಿ. ಆದರೆ ಟೆಕ್ನಾಲಜಿ ಅನ್ನುವಂಥದ್ದು ಲಾಂಗ್ ರನ್ ಸಕ್ಸಸ್ಸನ್ನು ಕೊಡೋದ್ರಿಂದ ಈ ಒಂದು ಮೈಂಡ್ಸೆಟ್, ಸೈಕಾಲಜಿಕಲ್ ಮೈಂಡ್ಸೆಟ್ಟನ್ನು ಸಹ ಬೆಳೆಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಅನಿಸಿಕೆಯಾಗಿದೆ. ಹಾಗೆ ಏನು ಫೇಲ್ಯೂರ್ಗೆ ಬೇಕಾದಂತಹ ಸೇಫ್ಟಿ ನೆಟ್ಟನ್ನು ಕೊಟ್ಟಾಗ ಮಾತ್ರ ಈ ಒಂದು ಡ್ರಾಬ್ಯಾಕನ್ನು ನಾವು ಹಿಂಪಡೆಯಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಹಾಗೆ ಈ ಎಲ್ಲ ಡ್ರಾಬ್ಯಾಕ್ಸ್ಗಳನ್ನು ತಲೆಗಿಟ್ಕೊಂಡು ಸರ್ಕಾರ ಮಾಡಿದಂತಹ ಕೆಲಸಗಳನ್ನು ನೋಡಿದಾಗ ಮೊದಲನೇದಾಗಿ ಡೈಲಾಗ್, ಸೆಮಿನಾರ್ ಅಂತ ಹೇಳಿ ಸೆಮಿನಾರ್ಸ್ಗಳನ್ನು ಮಾಡಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಸೈಂಟಿಸ್ಟ್ಗಳು, ಬೇರೆ ದೇಶದಿಂದ ಬರುವಂತಹ ಪ್ರೊಫೆಸರ್ಸ್, ಆಥರ್ಸ್ಗಳನ್ನು ಮಾತಾಡಿಸಿದ್ದಲ್ಲಿ ವಿದ್ಯಾರ್ಥಿಗಳ ಒಂದು ಹೊಸ ಚೇತನ ಮತ್ತು ಒಂದು ಹೊಸ ಮೋಟಿವೇಶನನ್ನು ಹುಟ್ಟಿಸಲು ಸಾಧ್ಯ. ಸ್ಟಾರ್ಟಪ್ ಎಕೋಸಿಸ್ಟಮನ್ನು ತಂದಿರೋದರಿಂದ ಭಾರತಕ್ಕೋಸ್ಕರ ಡೆವಲಪ್ಗಳನ್ನು ಆಗ್ತಿರುವಂತಹ ಟೆಕ್ನಾಲಜಿಗಳನ್ನು ಬಹಳಷ್ಟು ನಾವು ನೋಡ್ತಾನೆ ಇದ್ದೀವಿ. ಈಗ ಸೇತು ಆ್ಯಪ್ ಆಗಿರ್ಬೋದು, ಮೊದಲಿಗೆ ಆಗ್ತಾ ಇರುವಂತಹ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅಥವಾ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಆ್ಯಪ್ಗಳು ಎಲ್ಲವೂ ಹೊರಗಿನ ದೇಶಕ್ಕೋಸ್ಕರ ಆಗಿತ್ತು. ಆದರೆ ಇವತ್ತು ಭಾರತಕ್ಕೋಸ್ಕರ ಸಾಫ್ಟ್ವೇರ್ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇರೋದು ಬಹಳಷ್ಟು ನಾವು ನೋಡ್ತಾ ಇದ್ದೀವಿ. ಹಾಗೆ ಸರ್ಕಾರ ಸ್ಕಾಲರ್ಶಿಪ್ಸ್ಗಳನ್ನು ತಂದಿದೆ. ಉದಾಹರಣೆಗೆ ಇನ್ಸ್ಪೈರ್ ಆಗಿರ್ಬೋದು, ಅಟಲ್ ಇನೋವೇಷನ್ ಮಿಷನ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಈ ರೀತಿಯ ಬಹಳಷ್ಟು ಸ್ಕೀಮ್ಸ್ಗಳನ್ನು ನಾವು ಸರ್ಕಾರ ತಂದಿರೋದನ್ನು ನೋಡ್ತಾ ಇದ್ದೀವಿ. ಹಾಗೆ ರೆಗ್ಯುಲೇಟರಿ ಸ್ಯಾಂಡ್ ಬಾಕ್ಸ್, ರೆಗ್ಯುಲೇಟರಿ ಏಜೆನ್ಸೀಸ್ ಏನಿದ್ದಾವೆ, ಈ ರೆಗ್ಯುಲೇಟರಿ ಸ್ಯಾಂಡ್ ಬಾಕ್ಸ್ಗಳನ್ನು ಮುಂದೆ ತಂದು ಎಕ್ಸ್ಪೆರಿಮೆಂಟ್ಸ್ಗಳಿಗೋಸ್ಕರ ಅವಕಾಶವನ್ನು ಮಾಡಿಕೊಡಬೇಕು. ರೆಗ್ಯುಲೇಟರಿ ಸ್ಯಾಂಡ್ ಬಾಕ್ಸ್ ಅಂತಂದರೆ ಯಾವುದೇ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಬೇಕಾಗಿದ್ದಲ್ಲಿ ಅದರಿಂದ ಬರುವಂತಹ ಲಾಭ ಅಥವಾ ನಷ್ಟವನ್ನು ಒಂದು ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ಮಾಡಿದಾಗ ಅದು ಹೆಚ್ಚಾಗಲು ಸಾಧ್ಯವಾಗೋದಿಲ್ಲ. ಉದಾಹರಣೆಗೆ ಸೇಬಿ ಯಾವುದೋ ಒಂದು ಹೊಸ ಟೆಕ್ನಾಲಜಿಯನ್ನು ತರ್ತಾ ಇದೆ, ಅದನ್ನು ಟೆಸ್ಟ್ ಮಾಡಬೇಕು ಅಂತಂದರೆ ಮೊದಲಿಗೆ ಒಂದಿಷ್ಟು ಲಿಮಿಟೆಡ್ ಏರಿಯಾದಲ್ಲಿ ಲಿಮಿಟೆಡ್ ಜನರಿಗೆ ಇಟ್ಕೊಂಡು ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಆದಮೇಲೆ ಅದನ್ನು ಮಾರುಕಟ್ಟೆಗೆ ತಂದಾಗ ಸೇಬಿ ಅದನ್ನು ಲಾಸನ್ನು ಭರಿಸಲು ಸಾಧ್ಯವಾಗುತ್ತದೆ. ಪ್ರಾಫಿಟ್ ಆದರೆ ಒಳ್ಳೆಯದೇ. ಸೊ ಆ ರೀತಿಯಲ್ಲಿ ರೆಗ್ಯುಲೇಟರಿ ಸ್ಯಾಂಡ್ ಬಾಕ್ಸ್ ಅನ್ನುವಂತಹ ಪದವನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕು. ಮುಂದಿನ ಆರ್ಟಿಕಲ್ ಆಫ್ಸೆಟ್ ಡೈಲ್ಯೂಷನ್ ಇನ್ ಡಿಫೆನ್ಸ್ ಎ ಫ್ಲಾಡ್ ಪಾಲಿಸಿ ಟರ್ನ್. ಆಫ್ಸೆಟ್ ಪಾಲಿಸಿ ಬಗ್ಗೆ ನಾವಿಲ್ಲಿ ಸಂಕ್ಷಿಪ್ತವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮೊದಲನೇದಾಗಿ ಆಫ್ಸೆಟ್ ಪಾಲಿಸಿ ಅಂದ್ರೇನು? ಯಾವುದೇ ಒಂದು ಫಾರಿನ್ ಕಂಪನಿ FDIಯಿಂದ ಆಗಿರಬಹುದು ಇನ್ವೆಸ್ಟ್ ಮಾಡಿದಾಗ ಅಲ್ಲಿ ಡೆವಲಪ್ ಆಗುವಂತಹ ಒಂದಿಷ್ಟು ಪ್ರಾಡಕ್ಟ್ಸ್ ಭಾರತದಲ್ಲೇ ಇಂಡಿಜಿನಿಯಸ್ ಆಗಿ ಡೆವಲಪ್ ಆಗಬೇಕು ಅನ್ನುವಂತಹ ಒಂದು ಷರತ್ತನ್ನು ಹಾಕಲಾಗುತ್ತದೆ. ಆ ಷರತ್ತನ್ನೇ ನಾವು ಆಫ್ಸೆಟ್ ಪಾಲಿಸಿ ಅಂತ ಕರಿತೀವಿ. ಇದರ ಮುಖ್ಯ ಉದ್ದೇಶ ಡಿಫೆನ್ಸ್ ಕ್ಷೇತ್ರದಲ್ಲಿ ಇಂಡಿಜಿನಿಯಸ್ ಮಿಲಿಟರಿ ಕಾಂಪ್ಲೆಕ್ಸನ್ನು ಡೆವಲಪ್ ಮಾಡುವಂಥದ್ದು ಭಾರತದ ಮುಖ್ಯ ಉದ್ದೇಶವಾಗಿರುವಂಥದ್ದು. ಆದರೆ ರೀಸೆಂಟಾಗಿ ಕ್ಯಾಗ್ ಕೊಟ್ಟಿರುವಂತಹ ರಿಪೋರ್ಟ್ನಲ್ಲಿ ಈ ಆಫ್ಸೆಟ್ ಪಾಲಿಸಿಯಲ್ಲಿ ಬಹಳಷ್ಟು ಡಿಸ್ಟರ್ಬೆನ್ಸ್ಗಳು ಅಥವಾ ಬಹಳಷ್ಟು ತೊಂದರೆಗಳನ್ನು ಕಾಣ್ತಾ ಇರುವಂಥದ್ದು. ಎಷ್ಟೋ ಕಂಪನಿಗಳು ಇದನ್ನು ಫುಲ್ಫಿಲ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಫ್ಸೆಟ್ ಪಾಲಿಸಿಯನ್ನು ಬದಲಾಯಿಸಿರುವಂತಹದ್ದು. ಇದಕ್ಕೆ ಕೊಟ್ಟಿರುವಂತಹ ಮುಖ್ಯ ಉದ್ದೇಶ ಮಿಲಿಟರಿ ಪ್ರಿಪೇರ್ಡ್ನೆಸ್ ಭಾರತದ್ದು ಬದಲಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಫ್ಸೆಟ್ ಪಾಲಿಸಿಯನ್ನು ಹಾಕಿರುತ್ತೇವೆ. ಆದರೆ ಅದನ್ನೇ ಕಂಪನಿಗಳು ಫುಲ್ಫಿಲ್ ಮಾಡದೇ ಇದ್ದಾಗ ಅದು ಭಾರತಕ್ಕೆ ಬಹಳ ಅನಾನುಕೂಲತೆಯನ್ನು ಸೃಷ್ಟಿ ಮಾಡಲಿದೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಉದಾಹರಣೆಗೆ ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ನೋಡಿದಾಗ ನಾವು ಸುಮಾರು 544% ಗ್ರೋತನ್ನು ಕಂಡಿದ್ದೀವಿ. ಸುಮಾರು 62.5 ಮಿಲಿಯನ್ನಿಂದ 6.7 ಬಿಲಿಯನ್ಗಳ ವ್ಯಾಲ್ಯೂ ಅಷ್ಟು ಜನರೇಟ್ ಮಾಡಲು ಸಾಧ್ಯವಾಗಿದೆ. ಏವಿಯೇಷನ್ ಸೆಕ್ಟರ್ನಲ್ಲಿ ಏವಿಯೇಷನ್ ಎಕ್ಸ್ಪೋರ್ಟ್ಸ್ಗೆ ನೋಡಿದಾಗ ಭಾರತ ಟಾಪ್ 10 ಕಂಟ್ರೀಸ್ಗಳಲ್ಲಿ ಒಂದಾಗಿದೆ. ಹಾಗೆ ಈ ಏವಿಯೇಷನ್ ಸೆಕ್ಟರ್ನಲ್ಲಿ ಬೆಳವಣಿಗೆ ಅಥವಾ ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗಿದ್ದು ಆಫ್ಸೆಟ್ ಪಾಲಿಸಿಯನ್ನು MSME ಡೆವಲಪ್ಮೆಂಟ್. ಈ ಮೀಡಿಯಮ್ ಸ್ಕೇಲ್ ಏನು ಇಂಡಸ್ಟ್ರೀಸ್ಗಳ ಡೆವಲಪ್ಮೆಂಟ್ ಆಗಿದೆಯೋ, ಮೀಡಿಯಮ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಅವು ಆಫ್ಸೆಟ್ ಪಾಲಿಸಿಯಿಂದ ಸಾಧ್ಯವಾಗಿದ್ದು ಅದಕ್ಕೆ ಏವಿಯೇಷನ್ ಸೆಕ್ಟರಲ್ಲಿ ನಾವು ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಯಿತು. ಹಾಗೆ ಇದನ್ನು ಬೇರೆ ಕಡೆ ಅಂತಂದರೆ ಡಿಫೆನ್ಸ್ ಸೆಕ್ಟರಲ್ಲೂ ಸಹ
ಎಕ್ಸ್ಟೆಂಡ್ ಮಾಡುವ ನಿಟ್ಟಿನಲ್ಲಿ ಈ ಆಫ್ಸೆಟ್ ಪಾಲಿಸಿಯ ಬದಲಾವಣೆ ಮಾಡಿರುವಂಥದ್ದು. ಸೊ ಇಂಡಸ್ಟ್ರಿಯಲ್ ಗ್ರೋತ್ ಏನಿದೆ ಅದಕ್ಕೆ ವ್ಯಾಲ್ಯೂಯಬಲ್ ಕಾಂಟ್ರಿಬ್ಯೂಷನ್ ಆಗಬೇಕು ಅಂದರೆ ಆಫ್ಸೆಟ್ ಪಾಲಿಸಿ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗಬೇಕು. ಆದರೆ ಕ್ಯಾಗ್ ಕೊಟ್ಟಿರುವಂತಹ ರಿಪೋರ್ಟ್ ನೆಗೆಟಿವ್ ಇರೋದ್ರಿಂದ ಸರ್ಕಾರ ಇದರ ಮೇಲೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ನೋಡ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಇಂಟಿಗ್ರೇಟೆಡ್ ಕಮಾಂಡ್ಸ್ ನೆಕ್ಸ್ಟ್ ಸ್ಟೆಪ್ ಇನ್ ರಿಫಾರ್ಮ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆ ಡಿಫೆನ್ಸ್ ರಿಫಾರ್ಮ್ಸ್ನಲ್ಲಿ ಮಾತಾಡಬೇಕು ಅಂತಂದರೆ ಮೊದಲನೇದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಸ್ಥಾಪನೆ, ಎರಡನೇದು ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ನ ಬದಲಾವಣೆ. ಸೊ ಈ ಎರಡು ಬದಲಾವಣೆಗಳ ನಂತರ ಮುಂದೆ ಇರುವಂತಹ ಡಿಫೆನ್ಸ್ ರಿಫಾರ್ಮು ಕ್ರಿಯೇಷನ್ ಆಫ್ ಥಿಯೇಟ್ರಿಕಲ್ ಕಮಾಂಡ್. ಸೊ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ರಚನೆ ಆದ ನಂತರ ಆರ್ಮ್ಡ್ ಫೋರ್ಸಸ್ಸಲ್ಲಿ ಮಹತ್ತರ ಬದಲಾವಣೆ ಅಂತಂದರೆ ಥಿಯೇಟರ್ ಕಮಾಂಡನ್ನು ಬೆಳೆಸುವಂಥದ್ದು. ಸೊ ಇದರಲ್ಲಿ ಮುಖ್ಯ ಉದ್ದೇಶ ಆಗಿರುವಂಥದ್ದು ಆರ್ಮ್ಡ್ ಫೋರ್ಸಸನ್ನು ರೀಆರ್ಗನೈಸ್ ಮಾಡುವಂತಹ ಬದಲಾವಣೆ ಇದು. ಸೊ ನೆಕ್ಸ್ಟ್ ಇನ್ ಕಮಾಂಡ್ ಇರುವಂತಹ ರಿಫಾರ್ಮ್ ಕ್ರಿಯೇಷನ್ ಆಫ್ ಥಿಯೇಟರ್ ಕಮಾಂಡ್. ಇದನ್ನು ನೆನಪಿಟ್ಕೊಳ್ಳಿ, ಮುಂದೆ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡಬೇಕಾದ್ರೆ ಇದರಲ್ಲಿ ಆಗುವಂತಹ ಡಿಸ್ಕಷನ್ಸ್ಗಳು, ಅನಾಲಿಸಿಸ್ಗಳು ಹಾಗೂ ರಿಫಾರ್ಮ್ಸ್ಗಳ ಹೆಚ್ಚಿನ ಬಗ್ಗೆ ಮಾತಾಡೋಣ. ಮುಂದಿನ ಆರ್ಟಿಕಲ್ ಆರ್ಮಿ ಚೀಫ್ ಕಮಿಷನ್ಸ್ INS ಕವರತ್ತಿ ಅಟ್ ವಿಶಾಖಪಟ್ಟಣಂ. ಇದು 4ನೇ ಅಥವಾ ಕೊನೆಯ ಇರುವಂತಹ ಪ್ರಾಜೆಕ್ಟ್ 28ನ ಕಮರೋಟೋ ಕ್ಲಾಸ್ ಆ್ಯಂಟಿ ಸಬ್ಮರೈನ್ ವಾರ್ಫೇರ್. ಇದು ಗ್ರೀನ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡಿಂಗ್ ಆ್ಯಂಡ್ ಇಂಜಿನಿಯರ್ಸ್ ಆಗಿರುವಂತಹ ಒಂದು ಕಂಪನಿ ಕೋಲ್ಕತ್ತಾದಲ್ಲಿದೆ. ಇದು ಈ ಆ್ಯಂಟಿ ಸಬ್ಮರೈನ್ ವಾರ್ಫೇರ್ಸ್ಗಳನ್ನ ಡೆವಲಪ್ ಮಾಡಿರುವಂಥದ್ದು. 2003ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದು. ಪ್ರಾಜೆಕ್ಟ್ 28ರ ಅಡಿಯಲ್ಲಿ ಈ 4 ಆ್ಯಂಟಿ ಸಬ್ಮರೈನ್ ವಾರ್ಫೇರ್ಸ್ಗಳನ್ನು ಡೆವಲಪ್ ಮಾಡಿರುವಂಥದ್ದು. 2014ರಲ್ಲಿ ಬಂದಿರುವಂಥ ಕಮಿಷನ್ ಆದಂತಹ ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಕಮರೋಟಾ ಅಂಥೇಳಿ, 2016ರಲ್ಲಿ ಕಡ್ಮಟ್, 2017ರಲ್ಲಿ ಕಿಲ್ತನ್. ಸೊ ಈಗ ಕವರತ್ತಿ ಅನ್ನುವಂತಹದ್ದನ್ನು ಕಮಿಷನ್ ಮಾಡಿರುವಂಥದ್ದು. ಇದು ಕೊನೆಯ ಆ್ಯಂಟಿ ಸಬ್ಮರೈನ್ ವಾರ್ಫೇರ್. ಟೋಟಲ್ 4 ಆ್ಯಂಟಿ ಸಬ್ಮರೈನ್ ವಾರ್ಫೇರ್ಗಳನ್ನು ಪ್ರಾಜೆಕ್ಟ್ 28ರ ಅಡಿಯಲ್ಲಿ ಡೆವಲಪ್ ಮಾಡಿರುವಂಥದ್ದು. ಇದರ ಮುಖ್ಯ ಉದ್ದೇಶ ಲೋಕಲೈಸೇಷನ್ನ ಹೆಚ್ಚಿಸುವಂಥದ್ದು ಮತ್ತು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡುವಂತಹ ಉದ್ದೇಶದಿಂದಲೇ ಪ್ರಾಜೆಕ್ಟ್ 28ನ ಮುಂದೆ ತರಲಾಗಿತ್ತು. ಮುಂದಿನ ಭಾಗ ಎಕಾನಮಿ ಸೆಕ್ಷನಲ್ಲಿ ನೋಡಲಿದ್ದೇವೆ. ಸೊ ಇಲ್ಲಿ ಪೇಮೆಂಟ್ ಸೂಪರ್ ಹೈವೇ ಅಂತ ಹೇಳಿ ಒಂದು ಮೊದಲನೇ ಆರ್ಟಿಕಲ್. ಇಲ್ಲಿ ನಾವು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಮಾತಾಡಲಿದ್ದೇವೆ. ಎರಡನೇ ಹಂತದಲ್ಲಿ ಸರ್ಕಾರ ಮಾಡಿದಂತಹ ಬದಲಾವಣೆಗಳು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇಂಡಸ್ಟ್ರಿಯಲ್ ವರ್ಕರ್ನಲ್ಲಿ ಕೇಂದ್ರ ಸರ್ಕಾರ ಮಾಡಿದಂತಹ ಬೇಸ್ ಇಯರ್ ವೇರಿಯೇಷನನ್ನು ನೋಡಲಿದ್ದೇವೆ. ಸೊ ಈ ಬೇಸ್ ಇಯರ್ ವೇರಿಯೇಷನನ್ನು 2001ರಿಂದ 2016ಕ್ಕೆ ಬದಲಾಯಿಸುವಂತಹ ನಿಟ್ಟಿನಲ್ಲಿ ನಾವು ಈ ಆರ್ಟಿಕಲ್ನ ನೋಡಲಿದ್ದೇವೆ. ಸೊ ಈ 2 ವಿಷಯಗಳನ್ನು ತಿಳ್ಕೊಳ್ಳೋಣ. ಮುಂದಿನ ಆರ್ಟಿಕಲ್ ಪಾಟ್ ಹೋಲ್ಸ್ ಇನ್ ದ ಡಿಜಿಟಲ್ ಪೇಮೆಂಟ್ ಸೂಪರ್ ಹೈವೇ. ಸೊ ಇಲ್ಲಿ ಡಿಜಿಟಲ್ ಪೇಮೆಂಟ್ ಸೂಪರ್ ಹೈವೇ ಅಂತಂದರೆ ನಾವು ರೆಫರ್ ಮಾಡ್ತಾ ಇರುವಂಥದ್ದು NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಈ NPCI ಬಂದಿರುವಂತಹ ಹಿಸ್ಟ್ರಿ ಅತಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮೊದಲನೇದಾಗಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರಚನೆ ಆಗಿದ್ದು 2009ರಲ್ಲಿ. ಇದಕ್ಕಿಂತ ಮುಂಚೆ ಒಂದು ಗ್ರೂಪ್ ಆಫ್ ಮೆಂಬರ್ಸು ಈ ಒಂದು ಸಿಸ್ಟಮನ್ನು ಸ್ಟಡಿ ಮಾಡೋದಕ್ಕೆ ಸ್ವೀಡನ್ನಿಗೆ ಹೋಗಿರ್ತಾರೆ. ಆ ಸ್ವೀಡನ್ನಲ್ಲಿ 2004ರಲ್ಲಿ ಈ 4 ಜನ ರಿಕ್ಸ್ ಬ್ಯಾಂಕ್ ಅನ್ನುವಂತಹ ಒಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಸ್ವೀಡನ್ನ ವಿಸಿಟ್ ಮಾಡ್ತಾರೆ. ತದನಂತರ ಬಂಗಿರೋ ಸೆಂಟ್ರಲೇನ್ ಅನ್ನುವಂತಹ BGCAB ಅಂತ ಹೇಳಿ ಒಂದು ನಾನ್ ಪ್ರಾಫಿಟ್ ಕಾರ್ಪೊರೇಷನ್ ಆರ್ಗನೈಸೇಷನನ್ನು ರೀಚ್ ಮಾಡಿರ್ತಾರೆ. ಆ ನಾನ್ ಪ್ರಾಫಿಟ್ ಕಾರ್ಪೊರೇಷನ್ ಆರ್ಗನೈಸೇಷನ್ BGCAB ಬಂಗು ಸೆಂಟ್ರೋನ್ ಏನಿದೆಯೋ ಅದು ರಿಟೇಲ್ ಪೇಮೆಂಟ್ಸ್ ಮತ್ತು ರಿಲೇಟೆಡ್ ಸರ್ವಿಸಸನ್ನು ಸ್ವೀಡನ್ನಲ್ಲಿ ಕೊಡ್ತಾ ಇರುವಂಥದ್ದು. ಆ ಒಂದು ಆಧಾರದ ಮೇಲೆ ಅಥವಾ ಅದನ್ನು ಪ್ರಮೋಟ್ ಆಗಿ ಭಾರತ NPCIಯನ್ನು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿ ಭಾರತದಲ್ಲಿ ಶುರು ಮಾಡುತ್ತದೆ. ಈ NPCI ಬಂದ ನಂತರ UPI ಆಗಿರಬಹುದು ಅಥವಾ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಆಗಿರಬಹುದು, IMPS ಸಿಸ್ಟಮ್ ಆಗಿರಬಹುದು, ಇದು NPCIಯನ್ನು ಸಕ್ಸಸ್ಸನ್ನು ತೋರಿಸ್ತಾ ಇರುವಂಥದ್ದು. ಸೊ ಈ ಡಿಜಿಟಲ್ ಪೇಮೆಂಟ್ಗಳ ಬದಲಾವಣೆಯಲ್ಲಿ, ಡಿಜಿಟಲ್ ಪೇಮೆಂಟ್ಗಳ ಬೆಳವಣಿಗೆಯಲ್ಲಿ ಬಹಳ ಮಹತ್ತರ ಬೆಳವಣಿಗೆ ಮಾಡಲು ಸಾಧ್ಯವಾಯಿತು. ಎರಡನೇ ಹಂತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡಿದಂತಹ ಬೆಳವಣಿಗೆಗಳನ್ನು ನೋಡಿದಾಗ ಇದು RTGS ಸಿಸ್ಟಮ್ ಏನು ನಾವು ಭಾರತದಲ್ಲಿ ನೋಡ್ತೀವಿ, ಇದು ಮೊದಲಿಗೆ ಮಾಡಿದಂತಹ ಉದ್ದೇಶ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಆಗುವಂತಹ ದೊಡ್ಡ ಮೊತ್ತದ ಹಣ ಕಡಿಮೆ ಸಮಯದಲ್ಲಿ ಸೆಟಲ್ ಆಗಲು, ಎರಡನೇ ಹಂತದಲ್ಲಿ ಸೆಕ್ಯೂರಿಟಿಯನ್ನು ಹೆಚ್ಚಿಸಲು. ಈ ಒಂದು ಸಿಸ್ಟಮ್ ಇವಾಗ ಸಾಮಾನ್ಯ ಜನರಿಗೂ ಸಿಗುವಂತಹ ಮಾಡಿದೆ. ಎರಡನೇ ಹಂತದಲ್ಲಿ ನೆಫ್ಟ್, ಇವತ್ತು ನೆಫ್ಟ್ ಏನಿದೆ ಇದು 24/7 ಎಲ್ಲರಿಗೂ ಅವಕಾಶವನ್ನು ಕೊಡಲು ಸಾಧ್ಯವಾಗಿದೆ. ಆದರೆ ಸರ್ಕಾರ ಆಲೋಚಿಸ್ತಿರುವಂತಹ 2 ವಿಷಯಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಮೊದಲನೇದು, ಈ NPCIಯನ್ನು ಪ್ರಾಫಿಟ್ ಕಂಪನಿಯಾಗಿ ಬದಲಾಯಿಸೋದರ ಬಗ್ಗೆ ಮಾತಾಡ್ತಿದ್ದೀವಿ. ಈ ಪ್ರಾಫಿಟ್ ಕಂಪನಿಯಾಗಿ NPCI ಬದಲಾಗಿದ್ದಲ್ಲಿ
ಇವತ್ತು ಎಷ್ಟರ ಮಟ್ಟಿಗೆ ಫೈನಾನ್ಷಿಯಲ್ ಇನ್ಕ್ಲೂಷನಿಗೆ ಅಥವಾ ಟೆಕ್ನಾಲಜಿ ಡಿಜಿಟಲ್ ಪೇಮೆಂಟ್ಸ್ಗಳಲ್ಲಿ ಬೆಳವಣಿಗೆ ಆಗಲು ಸಾಧ್ಯವಾಗಿದೆಯೋ ಅದು ನಿಂತು ಹೋಗುವ ಅವಕಾಶಗಳನ್ನು ನಾವು ನೋಡುತ್ತೀವಿ. ಸೊ ಅದು ನಿಂತು ಹೋಗಬಾರ್ದು ಅಂತಂದರೆ ಈ ಒಂದು NPCIಗೆ ಭಾರತ ಮತ್ತು ಸೆಂಟ್ರಲ್ ಬ್ಯಾಂಕ್ ಇಬ್ಬರೂ ಸಪೋರ್ಟ್ ಮಾಡಿ ಬೆಳವಣಿಗೆಗೆ ಸಹಕಾರಿಯಾಗಬೇಕು. ಮತ್ತು ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾಸ್ಗಳಲ್ಲಿ ಇನ್ನೂ ಫೈನಾನ್ಷಿಯಲ್ ಪೆನಿಟ್ರೇಷನ್ ಆಗುವ ಆರ್ಥಿಕ ಪೆನಿಟ್ರೇಷನ್ ಆಗುವ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಫಿನ್ಟೆಕ್ ಕಂಪನೀಸ್ಗಳ ಜೊತೆಯಲ್ಲಿ ಫೈನಾನ್ಷಿಯಲ್ ಟೆಕ್ನಾಲಜೀಸ್ ಕಂಪನೀಸ್ ಏನಿರ್ತಾವೆ ಅವುಗಳ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಳ್ಳುವ ಪ್ರಾವಧಾನವನ್ನು ಸಹ ನೋಡಬಹುದು ಅನ್ನುವಂಥದ್ದು. ಎರಡನೇ ಹಂತದಲ್ಲಿ 2020-21ನೇ ಬಜೆಟ್ನಲ್ಲಿ ಝೀರೋ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ನುವಂತಹ ಪ್ರಾವಧಾನವನ್ನು ಕೊಡಲಾಯಿತು. ಝೀರೋ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂದರೆ ನಮಗೆ ಗೊತ್ತಿರೋ ಹಾಗೆ ಯಾವುದೇ ಡಿಜಿಟಲ್ ಪೇಮೆಂಟ್ ಮಾಡಿದಾಗ ಆ ಅಂಗಡಿಯವನು ಒಂದಿಷ್ಟು ಹಣ ಆ ಒಂದು ಪ್ರೊವೈಡರಿಗೆ ಸರ್ವಿಸ್ ಪ್ರೊವೈಡರಿಗೆ ಕೊಡಬೇಕಾಗ್ತಿತ್ತು. ಆದರೆ ಡಿಜಿಟಲ್ ಪೇಮೆಂಟ್ಸ್ ಅಥವಾ UPIನ ಬೆಳವಣಿಗೆ ಅಥವಾ UPI ಉಪಯೋಗಿಸುವಂಥದ್ದು ಹೆಚ್ಚಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಡಿಜಿಟಲ್ ಪೇಮೆಂಟ್ಸ್ಗಳು ಇದ್ದಾವೋ ಅದರಲ್ಲಿ ಝೀರೋ ಮರ್ಚೆಂಟ್ ಡಿಸ್ಕೌಂಟ್ ರೇಟನ್ನು ಮಾಡಬೇಕು ಅಂತ ಆಯಿತು. ಆದರೆ ಬೇರೆ ಯಾವುದೇ ಪ್ರೈವೇಟ್ ಕಂಪನೀಸ್ಗಳು ಇದಕ್ಕೆ ಒಳಗಾಗಲಿಲ್ಲ. ಆವಾಗ ಏನಾಯಿತು, ಈ ಪ್ರೈವೇಟ್ ಕಂಪನೀಸ್ಗಳು ಮಾಸ್ಟರ್ ಕಾರ್ಡಿಗೋ ಅಥವಾ ರೂಪೇ ಕಾರ್ಡಿಗೋ ಬದಲಾಗಲು ಶುರು ಮಾಡಿದರು. ಸೊ ಇಲ್ಲಿ ಒಂದು ಸಪ್ರೇಟ್ ಸೆಗ್ಮೆಂಟೇ ಶುರು ಆಗಿಬಿಡ್ತು. ಸೊ ಈ ಒಂದು ಸೆಗ್ಮೆಂಟಿಂದಾಗಿ NPCIಗೆ ಒಂದಿಷ್ಟು ಲಾಸ್ ಅಥವಾ ಮಾರುಕಟ್ಟೆಯಲ್ಲಿ ಒಂದಿಷ್ಟು ದ್ವಂದ್ವ ಅಥವಾ ಕನ್ಫ್ಯೂಷನನ್ನು ಕಾಣ್ತಾ ಇದ್ದೀವಿ. ಸೊ ಈ ರೀತಿಯ ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಮೇಂಟೈನ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಎರಡನೇ ಅತಿ ಮುಖ್ಯವಾದ ಪಾಯಿಂಟ್. ಸೊ NPCIನ ಪ್ರಾಫಿಟ್ ಕಂಪನಿ ಮಾಡುವ ಅವಶ್ಯಕತೆ ಇದೆಯಾ ಅನ್ನುವಂತಹ ಮೇನ್ಸ್ ಪ್ರಶ್ನೆ ಇದ್ದಿದ್ದಲ್ಲಿ ಅಥವಾ NPCIನ ಏನು ಬದಲಾವಣೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದ ಆರ್ಥಿಕ ಕ್ಷೇತ್ರದಲ್ಲಿ ಬದಲಾವಣೆಗಳಿಗೆ ಇರುವಂತಹ ಪ್ರಾವಧಾನಗಳನ್ನು ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಈ ಆರ್ಟಿಕಲಿಂದ. ಮುಂದಿನ ಆರ್ಟಿಕಲ್ CPI ಅಂತಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂಡಸ್ಟ್ರಿಯಲ್ ವರ್ಕರ್ ಬೇಸ್ ಇಯರ್ನ ರಿವೈಸ್ ಮಾಡಿರುವಂಥದ್ದು 2016ಕ್ಕೆ. ಸೊ ಆ ರಿವಿಷನ್ನ ಬಗ್ಗೆ ಇಲ್ಲಿ ನಾವು ನೋಡಲಿದ್ದೇವೆ. ಮೊದಲನೇದಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು? ಈ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ರೀಟೇಲ್ ಇನ್ಫ್ಲೇಷನ್, ಸೊ ಮಾರುಕಟ್ಟೆಯಲ್ಲಿ ಎಷ್ಟು ಇನ್ಫ್ಲೇಷನ್ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಮೊದಲನೇ ಹಂತದಲ್ಲಿ ಈ ಇಂಡಸ್ಟ್ರಿಯಲ್ ವರ್ಕರ್ನ ಜೊತೆಯಲ್ಲಿ ನಮ್ಮ ಭಾರತದಲ್ಲಿ ಒಟ್ಟು 4 ವಿವಿಧ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಹೊರ ಹಾಕ್ತೀವಿ. ಮೊದಲನೇದು ಇಂಡಸ್ಟ್ರಿಯಲ್ ವರ್ಕರ್, ಎರಡನೇದು ಅಗ್ರಿಕಲ್ಚರ್ ಲೇಬರ್, ಮೂರನೇದು ರೂರಲ್ ವರ್ಕರ್ಸ್, ನಾಲ್ಕನೇದು ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯರ್ಸ್. ಸೊ ಈ 4 CPIಗಳಲ್ಲಿ ಅರ್ಬನ್ ನಾನ್ ಮ್ಯಾನ್ಯುವಲ್ ಎಂಪ್ಲಾಯೀಸ್ ಏನಿದೆ ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ರಿಲೀಸ್ ಮಾಡುವಂಥದ್ದು. ಉಳಿದಂತಹ ಇಂಡಸ್ಟ್ರಿಯಲ್ ವರ್ಕರ್, ಅಗ್ರಿಕಲ್ಚರ್ ಲೇಬರ್, ರೂರಲ್ ಲೇಬರ್ ಈ 3 ಇಂಡಸ್ಟ್ರೀಸ್ಗಳನ್ನು ಮಿನಿಸ್ಟ್ರಿ ಆಫ್ ಲೇಬರ್ ಬ್ಯೂರೋ ರಿಲೀಸ್ ಮಾಡುತ್ತದೆ. ಇದು ಅತಿ ಮುಖ್ಯವಾದ ಪಾಯಿಂಟ್, ನೆನ್ಪಿಟ್ಕೋಬೇಕು. ಸೊ ಈ ಎಲ್ಲ ಭಾಗಗಳು ಅಥವಾ ಈ ಎಲ್ಲ ಇಂಡೆಕ್ಸ್ಗಳು ಒಂದು ಬಾಸ್ಕೆಟ್ ಆಫ್ ಗೂಡ್ಸನ್ನು ಮೇಂಟೈನ್ ಮಾಡ್ತವೆ. ಅಂದರೆ ಇಂಡಸ್ಟ್ರಿಯಲ್ ವರ್ಕರಿಗೆ ಸಂಬಂಧಿಸಿದಂತೆ ಬೇರೆ ಒಂದು ಬಾಸ್ಕೆಟ್ ಇರ್ತದೆ, ಹಾಗೆ ಅಗ್ರಿಕಲ್ಚರ್ ಲೇಬರಿಗೆ ಸಂಬಂಧಿಸಿದಂತೆ ಒಂದು ಬಾಸ್ಕೆಟು. ಸೊ ಇದರ ಬೆಲೆ ಎಷ್ಟರ ಮಟ್ಟಿಗೆ ಬದಲಾಗ್ತಿದೆ ಅನ್ನೋ ಆಧಾರದ ಮೇಲೆ ಸರ್ಕಾರ ಆರ್ಥಿಕ ಡಿಸಿಷನ್ಸ್ಗಳನ್ನು ತಗೊಳ್ಳಲು ಅಥವಾ ಆರ್ಥಿಕ ವ್ಯವಹಾರಗಳು ಯಾವ ರೀತಿಯಲ್ಲಿ ದೇಶದಲ್ಲಿ ನಡೀತಿದ್ದಾವೆ, ಪರ್ಚೇಸಿಂಗ್ ಪ್ರೈಸ್ ಇಂಡೆಕ್ಸ್ ಏನಿದೆ, ಎಷ್ಟು ಹಣ ಇದೆ ಜನರ ಹತ್ರ ಪರ್ಚೇಸ್ ಮಾಡೋಕ್ಕೆ, ಏನಿದೆ ರುಪಿ ವ್ಯಾಲ್ಯೂ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಲು ಸಾಧ್ಯವಾಗುತ್ತದೆ. ಸೊ ಈ ಇಂಡಸ್ಟ್ರಿಯಲ್ ವರ್ಕರ್ಗಳ ಏನು ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಿತ್ತೋ 2001ರ ಆಧಾರದ ಮೇಲೆ, ಅಂದರೆ 2001ರಲ್ಲಿ ಇದ್ದಂತಹ ಬೆಲೆಗಳನ್ನು ಆಧರಿಸಿ ಈ ಒಂದು ಬಾಸ್ಕೆಟ್ನ ಬೆಲೆಯನ್ನು ಕಂಡುಹಿಡಿಯಲಾಗ್ತಿತ್ತು. ಇದನ್ನು ಬದಲಾಯಿಸಿ ಈಗ 2016ಕ್ಕೆ ಏರಿಸಿರುವಂಥದ್ದು ಒಂದು ಮುಖ್ಯವಾದ ಬದಲಾವಣೆ. ಸೊ ಈ ಇಂಡಸ್ಟ್ರಿಯಲ್ ವರ್ಕರ್ನ ಬದಲಾವಣೆ ಮಾಡಿದ್ದಲ್ಲಿ ಏನು ಬದಲಾವಣೆಗಳಾಗ್ತವೆ? ಮೊದಲನೇದು, ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಡಿಯರ್ನೆಸ್ ಅಲೌನ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಆ ಡಿಯರ್ನೆಸ್ ಅಲೌನ್ಸಸ್ಸು ಈ ಇಂಡಸ್ಟ್ರಿಯಲ್ ವರ್ಕರ್ಗಳ ಆಧಾರದ ಬೇಸಿಸ್ ಮೇಲೇ ಕೊಡುವಂಥದ್ದು. ಎರಡನೇದು, ಎಂಪ್ಲಾಯೀಸ್ಗಳ ವೇಜಸ್ಗಳು ಯಾವ ರೀತಿಯಲ್ಲಿ ಡಿಸೈಡ್ ಆಗ್ತವೆ ಅನ್ನುವಂಥದ್ದಕ್ಕೂ ಇಂಡಸ್ಟ್ರಿಯಲ್ ವರ್ಕರ್ ಇಂಡೆಕ್ಸ್ ನಮಗೆ ಅತಿ ಮುಖ್ಯವಾಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಸರ್ಕಾರ ಈಗ ಇರುವಂತಹ ಅಗ್ರಿಕಲ್ಚರ್ ಲೇಬರರ್ಸ್ಗೆ ಇರುವಂತಹ ಇಂಡೆಕ್ಸು 1986-87 ಬೇಸ್ ಇಯರನ್ನು ಬದಲಾಯಿಸುವುದನ್ನು ಸಹ ಆಲೋಚಿಸ್ತಿರುವಂಥದ್ದು. ಹಾಗೆ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂಡಸ್ಟ್ರಿಯಲ್ ವರ್ಕರ್ಗಳಲ್ಲಿ ಮಾಡಿದಂತಹ ಅತಿ ಮಹತ್ತರ ಬದಲಾವಣೆ, ಹೆಚ್ಚಿನ ಆದ್ಯತೆಯನ್ನು ಫುಡ್ ಆ್ಯಂಡ್ ಬ್ಯಾವರೇಜಸ್ಸಕ್ಕೆ ಕೊಡ್ತಾ ಇದ್ರು ಮೊದಲಿಗೆ, ಅದನ್ನು ಬದಲಾಯಿಸಿ ಹೆಲ್ತ್ ಆ್ಯಂಡ್ ರಿಕ್ರಿಯೇಷನ್ಗೆ ಕೊಡ್ತಾ ಇರುವಂಥದ್ದು. ಸೊ ಈಗ ಮಾಡಿದಂತಹ ಬದಲಾವಣೆಗಳಲ್ಲಿ ಫುಡ್ ಆ್ಯಂಡ್ ಬ್ಯಾವರೇಜಸ್ ಏನು 46.2% ಇತ್ತು ಅದನ್ನು 39%ಕ್ಕೆ ಇಳಿಸಿರುವಂಥದ್ದು. ಹಾಗೆ ಹೌಸಿಂಗ್ ಮನೆಗಳ ಮೇಲೆ ಖರ್ಚು ಮಾಡೋದನ್ನು 15.2%ದಿಂದ ಏರಿಸಿ 17%ಕ್ಕೆ ಮಾಡಿರುವಂಥದ್ದು.
ಹಾಗೆ ಇನ್ಮೇಲೆ ಸ್ಯಾಂಪಲ್ ಸೈಜ್ಗಳನ್ನು ಹೆಚ್ಚಿಸಿರೋದು. ಸ್ಯಾಂಪಲ್ ಸೈಜ್ ಹೆಚ್ಚಿಸಿರೋದ್ರಿಂದ ಅತಿ ಮುಖ್ಯವಾಗಿ ಎರರ್ ಮಾರ್ಜಿನನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಭಾಗದಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳ ಬಗ್ಗೆ ಸಂಬಂಧಿಸಿ ನಾವು ವಿಷಯಗಳನ್ನು ತಿಳ್ಕೊಳ್ಳಲಿದ್ದೇವೆ. ಮೊದಲನೇದಾಗಿ ಭಾರತಕ್ಕೆ ವಿಸಿಟ್ ಮಾಡ್ತಾ ಇರುವಂತಹ US ಸ್ಟೇಟ್ ಸೆಕ್ರೆಟರಿ ಆದಂತಹ ಮೈಕ್ ಪಾಂಪಿಯೋ ಅವರು ಅಕ್ಟೋಬರ್ 25ರಿಂದ 30ರವರೆಗೆ ಮಾಲ್ಡೀವ್ಸ್, ಇಂಡೋನೇಷಿಯಾ, ಶ್ರೀಲಂಕಾ ಹಾಗೂ ಭಾರತಕ್ಕೆ ಮೀಟ್ ಮಾಡ್ತಿರುವಂತಹ ನಿಟ್ಟಿನಲ್ಲಿ ಭಾರತಕ್ಕೆ ಏನೇನು ಅವಕಾಶಗಳು ಇದ್ದಾವೆ ಅನ್ನುವಂಥದ್ದನ್ನು ನೋಡಲಿದ್ದೇವೆ. ಎರಡನೇ ಹಂತದಲ್ಲಿ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಪಾಕಿಸ್ತಾನದ ಮೇಲೆ ಇರುವಂತಹ ಗ್ರೇ ಲಿಸ್ಟನ್ನು 2021ರವರೆಗೆ ಎಕ್ಸ್ಟೆಂಡ್ ಮಾಡಿರುವಂತಹ ನಿಟ್ಟಿನಲ್ಲಿ ನೋಡಲಿದ್ದೇವೆ. ಹಾಗೂ ಯುನೈಟೆಡ್ ನೇಷನ್ಸ್ ತನ್ನ 75ನೇ ಸೆಲೆಬ್ರೇಷನನ್ನು ಅಥವಾ ಆ್ಯನಿವರ್ಸರಿ ಸೆಲೆಬ್ರೇಷನನ್ನು ಮಾಡ್ತಿರುವಂತಹ ನಿಟ್ಟಿನಲ್ಲಿ ಯುನೈಟೆಡ್ ನೇಷನ್ಸ್ನ ಪ್ರಿನ್ಸಿಪಲ್ಸ್ ಮತ್ತು ಪ್ರವರ್ಗಳ ಮಧ್ಯೆ ಇರುವಂತಹ ಸ್ಟ್ರಗಲಿಂದಾಗಿ ಯಾವ ರೀತಿಯಾಗಿ UN ತನ್ನ ಇನ್ಫ್ಲೂಯೆನ್ಸನ್ನು ಕಳ್ಕೊತಾ ಇದೆ ಆ್ಯಂಡ್ ಮಾಡುವ ಬದಲಾವಣೆಗಳು ಏನೇನು ಬೇಕಾಗಿದ್ದಾವೆ ಅನ್ನೋಂಥದ್ದು. 4ನೇ ಹಂತದಲ್ಲಿ ಭಾರತ ಯುನೈಟೆಡ್ ನೇಷನ್ಸ್ನ ಟೇಬಲಲ್ಲಿ ಹೇಗೆ ಬೆಳವಣಿಗೆಯನ್ನು ಕಂಡಿದೆ ಅನ್ನುವಂಥದ್ದನ್ನು 3 ಫೇಸ್ಗಳಲ್ಲಿ ನೋಡಲಿದ್ದೇವೆ. ಸೊ ಒಟ್ಟಾರೆ ಇಲ್ಲಿ ಕೊಟ್ಟಿರುವಂತಹ ವಿಷಯಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ. ಮುಂದಿನ ಆರ್ಟಿಕಲ್, ಡ್ರೈವ್ ಅ ಹಾರ್ಡರ್ ಬಾರ್ಗೇನ್ ಅಟ್ ಡೆಲ್ಲಿ ಮೀಟ್. ಸೊ ಭಾರತಕ್ಕೆ US ಸೆಕ್ರೆಟರಿ ಆಫ್ ಸ್ಟೇಟ್ ಆದಂತಹ ಮೈಕ್ ಪಾಂಪಿಯೋ ಅವರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಆರ್ಟಿಕಲ್ನಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಚರ್ಚಿಸೋಣ. ಏನು ವಿಷಯಗಳು ಅಂತಂದಾಗ, ಭಾರತಕ್ಕೆ ಈಗ ಇರುವಂತಹ ಯಾವ ಅಪಾರ್ಚುನಿಟೀಸ್ಗಳು ಅಥವಾ ಯಾವ ಡೀಲ್ಗಳನ್ನು US ಜೊತೆಯಲ್ಲಿ ಮಾಡಿಕೊಳ್ಳಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು, ಇದಕ್ಕೆ ಸಂಕ್ಷಿಪ್ತವಾಗಿ ಯಾಕೆ ಈ ಸನ್ನಿವೇಶ ಅಥವಾ ಈ ರೀತಿಯ ಸನ್ನಿವೇಶ ಮುಂಚೆ ಯಾವಾಗಾರ ಆಗಿತ್ತಾ ಅಂತಂದಾಗ 2016ರಲ್ಲಿ ಆವಾಗಿನ US ಸೆಕ್ರೆಟರಿ ಆದಂತಹ ಜಾನ್ ಕೆರ್ರಿ ಅವರು ಭಾರತಕ್ಕೆ ಬಂದು ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ನ ಅಥವಾ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಏನಿದೆ ಅದರ ಮೇಲೆ ಬಹಳಷ್ಟು ಒತ್ತಡವನ್ನು ಹಾಕಿದ್ರು. ಆ ನಿಟ್ಟಿನಲ್ಲಿ ಅಕ್ಟೋಬರ್ 2ರಂದು ಪ್ರಧಾನಮಂತ್ರಿಗಳು ಈ ಒಂದು ಪ್ಯಾರಿಸ್ ಕ್ಲೈಮೇಟನ್ನು ಒಪ್ಕೊಂಡಿದ್ರು. ಆವಾಗ US ಹಾಕಿದ ಫೋರ್ಸು ಒಂದೇ ಉದ್ದೇಶಕ್ಕೆ, ಆವಾಗಿನ ಡೆಮೊಕ್ರೆಟಿಕ್ ಕ್ಯಾಂಡಿಡೇಟ್ ಆದಂತಹ ಹಿಲರಿ ಕ್ಲಿಂಟನ್ ಅವರಿಗೆ ಅದು ಅನುಕೂಲವಾಗಲಿದೆ ಅನ್ನುವಂಥದ್ದನ್ನು. ಆದರೆ ಎಲೆಕ್ಷನ್ಸ್ನಲ್ಲಿ ಉಲ್ಟಾ ಆಗಿಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದಾಗ ಆ ಸಮಯದಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟನ್ನು ಸೈನ್ ಮಾಡಿದ್ದಲ್ಲಿ ಡೆವಲಪ್ಡ್ ಕಂಟ್ರೀಸಿಗೆ ಒಂದು ಗ್ರೀನ್ ಕ್ಲೈಮೇಟ್ ಫಂಡನ್ನು ರಚನೆ ಮಾಡಲಾಗುವುದು. ಅದರ ಬಜೆಟ್ ಟಾರ್ಗೆಟ್ 2020ರಷ್ಟೊತ್ತಿಗೆ $100 ಬಿಲಿಯನ್ ಆದರೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಬಂದ ನಂತರ ಈ ಒಂದು ಪ್ರಾಮಿಸ್ ಮಾಡಿರುವಂಥದ್ದು ಹಳೆಯ ಸರ್ಕಾರ, ಇದು ನಮ್ಮ ಕಮಿಟ್ಮೆಂಟ್ ಅಲ್ಲ ಅಂತ ಹೇಳಿ ಪ್ಯಾರಿಸ್ ಕ್ಲೈಮೇಟಿಂದ ಹೊರ ಹೋಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯ ಸಂದರ್ಭ ಇವಾಗ ಬರ್ತಾ ಇರೋದ್ರಿಂದ ಭಾರತ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಸರಿಯಾದ ಡೀಲ್ಸ್ಗಳನ್ನು ಅಥವಾ ಅಗ್ರಿಮೆಂಟ್ಸ್ಗಳನ್ನು US ಜೊತೆಗೆ ಮಾಡುವಂಥದ್ದನ್ನು ನೋಡಬೇಕಾಗಿರುವಂಥದ್ದು. ಸೊ ಮೊದಲನೇದಾಗಿ ಭಾರತಕ್ಕೆ ವಿಸಿಟ್ ಮಾಡ್ತಾ ಇರುವಂತಹ US ಸೆಕ್ರೆಟರಿ ಮೈಕ್ ಪಾಂಪಿಯೋ ಅವರು ಈ ಅಕ್ಟೋಬರ್ 25ರಿಂದ 30ರವರೆಗೆ ಶ್ರೀಲಂಕಾ, ಮಾಲ್ಡೀವ್ಸ್, ಇಂಡೋನೇಷಿಯಾಗೂ ತಮ್ಮ ಕಾರ್ಯವನ್ನು ಮಾಡಿರುವಂಥದ್ದು. ಸೊ ರೀಜನಲ್ ಪವರ್ ಆಗಿ ಬೆಳೆಯೋದರಲ್ಲಿ US ಒಂದು ರೀತಿಯಲ್ಲಿ ಸಹಕಾರಿಯಾಗಲಿದೆ. ಸೊ ಸಾರ್ಕ್ ಇರುವಂತಹ ಒಂದು ಆರ್ಗನೈಸೇಷನ್ ಏನು 10 ರಾಷ್ಟ್ರಗಳಿದ್ದಾವೋ ಇದರಲ್ಲಿ ನಮ್ಮ ಇನ್ಫ್ಲೂಯೆನ್ಸಿಗೆ US ಸಹಕಾರಿಯಾಗಲಿದೆ ಅನ್ನುವಂಥದ್ದು ಒಂದು. ಎರಡನೇದು, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನಲ್ಲಿ ಚೈನಾದ ಜೊತೆಯಲ್ಲಿ ನಾವು ಬಹಳಷ್ಟು ಬಾರ್ಡರ್ ಟೆನ್ಷನ್ಸ್ಗಳನ್ನು ನೋಡ್ತಿದ್ದೀವಿ. ಅದಕ್ಕೆ ಬೇಕಾದಂತಹ ಡಿಫೆನ್ಸ್ ಸಿಸ್ಟಮಿಗೆ ಸಪೋರ್ಟನ್ನು US ಪಡೆಯಬಹುದು. ಎರಡನೇ ಹಂತದಲ್ಲಿ ಪಾಕಿಸ್ತಾನದ ವಿರುದ್ಧ ಟೆರರಿಸಮ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗೆ ತಡೆ ಹಿಡಿಯಲು ಭಾರತ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಪಾಕಿಸ್ತಾನದ ಅವಶ್ಯಕತೆ US ಇದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನನ್ನು ಹಿಂದೇಟು ಹಾಕಲು. ಆದರೆ ಅಟ್ಲೀಸ್ಟ್ ಟೆರರಿಸಮ್ ಮೇಲೆ ಒಂದಿಷ್ಟು ಒತ್ತಡವನ್ನು ಹಾಕಲು ಭಾರತ ಪ್ರಯತ್ನಿಸಬಹುದು. ಹಾಗೆ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್, ವ್ಯಾಪಾರ ವಹಿವಾಟಿನಲ್ಲಿ ಆಮದು ರಫ್ತಿಗೆ ಸಂಬಂಧಿಸಿದಂತೆ ಈ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ಸನ್ನು ಭಾರತ ಎಕ್ಸ್ಪೆಕ್ಟ್ ಮಾಡಬಹುದು. 4ನೇ ಹಂತದಲ್ಲಿ 5G ಟೆಕ್ನಾಲಜಿ US ಸಪೋರ್ಟನ್ನು ಪಡೆದು ನಮ್ಮ ತಂತ್ರಜ್ಞಾನದಲ್ಲಿ ಬೆಳೆಯುವ ಅವಕಾಶಗಳನ್ನು ಇನ್ನೂ ಹೆಚ್ಚಿಸಿಕೊಳ್ಳಬಹುದು. ಹಾಗೆ ಭಾರತ ರಷ್ಯಾದಿಂದ ಪರ್ಚೇಸ್ ಮಾಡ್ತಾ ಇರುವಂತಹ S-400 ಮಿಸೈಲ್ ಏನು ತಗೊಂಡ್ರೆ ಕಾಟ್ಸಾ ಅಂದರೆ ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸಿಟೀಸ್ ಥ್ರೂ ಸ್ಯಾಂಕ್ಷನ್ಸ್ ಆ್ಯಕ್ಟ್ ಅಂತ ಹೇಳಿ ಈ ಕಾಟ್ಸಾ ಭಾರತದ ಮೇಲೆ ಇಂಪ್ಲಿಮೆಂಟ್ ಆಗಬಾರದು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ಸಹ ಭಾರತ ಮಾಡಬಹುದು. ಸೊ ಈ ಒಂದಿಷ್ಟು ಅಗ್ರಿಮೆಂಟ್ಸ್ಗಳನ್ನು ಅಥವಾ ಈ ಒಂದಿಷ್ಟು ಕಂಡೀಷನ್ಸ್ಗಳನ್ನು ಭಾರತ US ಎದುರಿಗೆ ತನ್ನ ಸಪೋರ್ಟ್ಗೋಸ್ಕರ ಇಡಬಹುದು ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಈ ಹೆಡ್ಡಿಂಗ್ಸ್ಗಳನ್ನು ನೆನಪಿಟ್ಕೋಬೇಕಾಗಿರುವಂಥದ್ದು: ರೀಜನಲ್ ಇನ್ಫ್ಲೂಯೆನ್ಸ್, ಡಿಫೆನ್ಸ್, ಟೆರರಿಸಮ್, ಜನರಲೈಸ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್, 5G ಟೆಕ್ನಾಲಜಿ, ಕಾಟ್ಸಾ, ಕೌಂಟರಿಂಗ್ ಅಮೆರಿಕಾಸ್ ಅಡ್ವರ್ಸಿಟೀಸ್ ಥ್ರೂ ಸ್ಯಾಂಕ್ಷನ್ಸ್ ಆ್ಯಕ್ಟ್. ಸೊ ಈ ಹೆಡ್ಡಿಂಗ್ಸ್ ನಮಗೆ ನೆನಪಿದ್ದಾಗ
ಅಂತಾರಾಷ್ಟ್ರೀಯಕ್ಕೆ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂಥ ಯಾವುದೇ UPSC ರಿಲೇಟೆಡ್ ಪ್ರಶ್ನೆ ಬರಲಿ ನಾವು ಆನ್ಸರ್ ಮಾಡಬಹುದು. ಮುಂದಿನ ಆರ್ಟಿಕಲ್, ಪಾಕಿಸ್ತಾನ್ ಟು ಸ್ಟೇ ಆನ್ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಗ್ರೇ ಲಿಸ್ಟ್ ಟಿಲ್ 2021. ಸೊ ಈ ಆರ್ಟಿಕಲ್ನಲ್ಲಿ ನಾವು ಪಾಕಿಸ್ತಾನಿಗೆ ಕೊಟ್ಟಂತಹ 27 ಏನು ಪ್ಯಾರಾಮೀಟರ್ಸ್ಗಳನ್ನು ಕೊಡಲಾಗಿತ್ತೋ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸಿಂದ, ಆ 27 ಪ್ಯಾರಾಮೀಟರ್ಸ್ಗಳಲ್ಲಿ ಬರೀ 21 ಪ್ಯಾರಾಮೀಟರ್ಸ್ಗಳನ್ನು ಸ್ಯಾಟಿಸ್ಫೈ ಮಾಡಿದ್ದು, 6 ಪ್ಯಾರಾಮೀಟರ್ಸ್ಗಳಲ್ಲಿ ಅವರು ತಮ್ಮ ಕಮಿಟ್ಮೆಂಟನ್ನು ತೋರಿಸೋಕ್ಕಾಗದೇ ಇರೋದ್ರಿಂದ 2021ರವರೆಗೆ ಪಾಕಿಸ್ತಾನನ್ನು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಗ್ರೇ ಲಿಸ್ಟಲ್ಲಿದ್ದಾಗ ಮಾನಿಟರಿಂಗ್ ಅನ್ನೋದು ಇನ್ಕ್ರೀಸ್ ಆಗಿರುತ್ತೆ. ಸೊ ಈ ಮಾನಿಟರಿಂಗ್ ಇನ್ಕ್ರೀಸ್ ಆಗುತ್ತೆ. ಸೊ ಅದು 2021ರವರೆಗೆ ಅಲ್ಲಿ ಉಳ್ಕೊಳ್ಳಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಅದಕ್ಕೆ ನಾವು ಈ ಆರ್ಟಿಕಲಲ್ಲಿ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಬಗ್ಗೆ ಮತ್ತು ಯಾವ ಪ್ಯಾರಾಮೀಟರ್ಸ್ಗಳಲ್ಲಿ ಇನ್ನೂ ಪಾಕಿಸ್ತಾನ್ ಇಂಪ್ರೂವ್ಮೆಂಟ್ಸ್ ಮಾಡಿಕೊಳ್ಳುವ ಅವಶ್ಯಕತೆ ಇತ್ತು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಇದನ್ನು ಟೆರರ್ ಫೈನಾನ್ಸಿಂಗ್ನ ವಾಚ್ ಡಾಗ್ ಅಂತಲೇ ಕರಿತೀವಿ. 1989ರಲ್ಲಿ G7 ಸಮಿಟ್ ಪ್ಯಾರಿಸ್ನಲ್ಲಿ ನಡೆದಾಗ ಈ ಒಂದು FATFನ ಸ್ಥಾಪನೆಯಾಗಿದ್ದು, ಇದು ಮೊದಲಿಗೆ ಬರೀ ಮನಿ ಲಾಂಡರಿಂಗಿಗೆ ಅಷ್ಟೇ ಸೀಮಿತವಾಗಿದ್ದು, ತದನಂತರ ಟೆರರಿಸ್ಟ್ ಫೈನಾನ್ಸಿಂಗನ್ನು ಸಹ ಇದರಾಗೆ ಇನ್ಕ್ಲೂಡ್ ಮಾಡಲಾಯಿತು. ಇದರ ಸೆಕ್ರೆಟರಿಯೇಟ್ OECD ಪ್ಯಾರಿಸಲ್ಲಿ ಇರುವಂಥದ್ದು. ಗ್ರೇ ಲಿಸ್ಟಲ್ಲಿ ಯಾವುದೇ ರಾಷ್ಟ್ರ ಬಂದಾಗ ಅದರ ಮೇಲೆ ಮಾನಿಟರಿಂಗ್ ಜಾಸ್ತಿ ಆಗುತ್ತದೆ. ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇದ್ದಾಗ ಅದು ನಾನ್ ಕೋಆಪರೇಟಿಂಗ್ ಕಂಟ್ರೀಸ್ ಟೆರಿಟರಿ ಅನ್ನುವಂತಹ ಒಂದು ಕನ್ಸಿಡರೇಷನಿಗೆ ತಗೊಳ್ಳಲಾಗುತ್ತದೆ. ಇನ್ನೊಂದು ಅತಿ ಮುಖ್ಯವಾಗಿ ಪಾಕಿಸ್ತಾನನ ಗ್ರೇ ಲಿಸ್ಟ್ ಹಾಕಿರೋದು ಒಂದು. ಎರಡನೇದು, ಇದರ ಮೆಂಬರ್ಸ್ ಅಲ್ಲಿ ಅಥವಾ ಇದರ ಯಾರು ಮೆಂಬರ್ಸ್ ಇದ್ದಾರೋ ಅದರಲ್ಲಿ ಪಾಕಿಸ್ತಾನ್ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಮೆಂಬರ್ ಆಗಿಲ್ಲ. ಒಂದು ಸರಿ ಯಾವುದಾದ್ರೂ ರಾಷ್ಟ್ರ ಬ್ಲ್ಯಾಕ್ ಲಿಸ್ಟಿಗೆ ಬಿದ್ದಾಗ ಯಾವುದೇ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು ಹಾಗೂ ಅದರ ಸುತ್ತ ಇರುವಂತಹ ನೇಬರಿಂಗ್ ಕಂಟ್ರೀಸ್ ಇವು ಯಾವುವು ಅದನ್ನು ಆರ್ಥಿಕವಾಗಿ ಆಗಿರ್ಬೋದು, ಆರ್ಥಿಕ ಬೆಳವಣಿಗೆಯ ಮೇಲೆ ಹೆಚ್ಚಿನ ಪ್ರಭಾವ ಬೀಳುವ ಸಾಧ್ಯತೆಗಳು ಆಗ್ತವೆ. ಆದರೆ ಪಾಕಿಸ್ತಾನಕ್ಕೆ ಮಾಡಿರುವಂತಹ ಒಂದಿಷ್ಟು ಪ್ರಾವಧಾನಗಳಲ್ಲಿ 6 ಪ್ಯಾರಾಮೀಟರ್ಸ್ಗಳಲ್ಲಿ ಫೇರ್ ಆಗಿರುವ ನಿಟ್ಟಿನಲ್ಲಿ ಈ ಆರ್ಟಿಕಲ್ನಲ್ಲಿ ಹೇಳಿದ ಹಾಗೆ 2021ರವರೆಗೆ ಪಾಕಿಸ್ತಾನ್ ಗ್ರೇ ಲಿಸ್ಟ್ನಲ್ಲೇ ಉಳ್ಕೊಳ್ಳಲಿದೆ. ಮುಂದಿನ ಆರ್ಟಿಕಲ್, ಅಟ್ UN ನೀಡ್ಸ್ ಅ ರೀಬರ್ತ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ 1945ರಲ್ಲಿ ಎರಡನೇ ವಿಶ್ವಯುದ್ಧ ಆದ ನಂತರ ಈ ಯುನೈಟೆಡ್ ನೇಷನ್ಸ್ನ ಸ್ಥಾಪನೆ ಆಗಿರುವಂಥದ್ದು. ಈ ಯುನೈಟೆಡ್ ನೇಷನ್ಸ್ ಸ್ಥಾಪನೆ ಆದಾಗ ಅದರ ಮುಖ್ಯವಾದ ಇರುವಂತಹ ಪ್ರಿನ್ಸಿಪಲ್ಗಳ ಬಗ್ಗೆ ಮಾತಾಡಬೇಕು ಅಂದರೆ, ಈ ಪ್ರಿನ್ಸಿಪಲ್ಗಳ ಅಡಿಯಲ್ಲಿ ಪೀಸನ್ನು ಕಾಪಾಡುವಂಥದ್ದು, ವರ್ಲ್ಡ್ ಆರ್ಡರನ್ನು ಸ್ಟೇಬಲ್ ಆಗಿ ಮೇಂಟೈನ್ ಮಾಡುವಂಥದ್ದು ಮತ್ತು ಇಂಟರ್ನ್ಯಾಷನಲ್ ಲಾಗೆ ಸಂಬಂಧಿಸಿದಂತೆ ಎಲ್ಲರೂ ನಡ್ಕೊಳ್ಳುವಂಥದ್ದು ಮತ್ತು ಯಾರು ಹಿಂದುಳ್ಕೊಂಡಿದ್ದಾರೋ ಅವರನ್ನು ಮುಂದೆ ತರುವಂತಹ ಪ್ರಿನ್ಸಿಪಲ್ ಮೇಲೆ ಇದನ್ನು ರಚನೆ ಮಾಡಲಾಯಿತು. ಆದರೆ ವರ್ಲ್ಡ್ ವಾರ್ 2ರ ನಂತರ ಬಂದಂತಹ ಪವರ್ಫುಲ್ ಕಂಟ್ರೀಸ್ ಯಾವಿದ್ವೋ ಅವುಗಳನ್ನು ಸಹ ಅಕಾಮಡೇಟ್ ಮಾಡುವಂತಹ, ಅಂದರೆ ಒಂದೇ ಟೆಂಟ್ನ ಅಡಿಯಲ್ಲಿ ತಂದು ಅವರನ್ನು ಸಹ ಅಕಾಮಡೇಟ್ ಮಾಡಿರುವ ಒಂದೇ ಒಂದು ಉದ್ದೇಶಕ್ಕೆ ಇವತ್ತಿಗೂ UN ಉಳ್ಕೊಂಡಿರುವಂತಹ ಕಾರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಈ ಸಿಸ್ಟಮು ಸಹ ವರ್ಕ್ ಆಗಲಿಲ್ಲ. UN ಆದ ನಂತರ, ಅಂದರೆ UN ರಚನೆ ಆದ ನಂತರ, ವರ್ಲ್ಡ್ ವಾರ್ 2ರ ನಂತರ ನಾವು ನೋಡಿದ ಹಾಗೆ ಕೋಲ್ಡ್ ವಾರ್ ಎರ ನಡೀತು. ಆ ಕೋಲ್ಡ್ ವಾರ್ ಸಮಯದಲ್ಲಿ ಯಾವ ಒಂದು ಪ್ರಿನ್ಸಿಪಲ್ಸ್ಗಳ ಆಧಾರದ ಮೇಲೆ UN ರಚನೆ ಆಗಿತ್ತೋ ಆ ಎಲ್ಲ ಪ್ರಿನ್ಸಿಪಲ್ಸ್ಗಳನ್ನು ನಾವು ಸಮರ್ಪಕವಾಗಿ ಪೂರೈಸಲು ಆಗಲಿಲ್ಲ. ಆದರೆ ಕೋಲ್ಡ್ ವಾರ್ ಮುಗಿದ ನಂತರ US ತನ್ನ ಸ್ಥಾನವನ್ನು ಗಟ್ಟಿಪಡಿಸ್ಕೊಂಡ ಮೇಲೆ UN ತನ್ನ ಪೀಸ್ ಕೀಪಿಂಗ್ ಆಪರೇಷನ್ಸ್ ಆಗಿರಬಹುದು, ವರ್ಲ್ಡ್ ಆರ್ಡರ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಇಂಟರ್ನ್ಯಾಷನಲ್ ಲಾಗಳನ್ನು ಇಂಪ್ಲಿಮೆಂಟೇಷನ್ ಮಾಡೋದಾಗಿರಬಹುದು, ಹಾಗೆ ಬಡ ರಾಷ್ಟ್ರಗಳನ್ನು ಮೇಲೆ ಎತ್ತುವ ಕಾರ್ಯಕ್ರಮಗಳನ್ನು ಮುನ್ಸಾಗಲು ಸಾಧ್ಯವಾಯಿತು. ಆದರೆ ಈ ಒಂದು ಪ್ರೋಸೆಸ್ನಲ್ಲಿ ಮತ್ತೆ ಬದಲಾವಣೆಗಳನ್ನು ಕಾಣ್ತಿದ್ದೀವಿ. ರೀಸೆಂಟಾಗಿ ನಡೆದಂತಹ ಸೆಷನ್ನಲ್ಲಿ ಆಂಟೋನಿಯೋ ಗುಟೆರಸ್ ಜನರಲ್ ಸೆಕ್ರೆಟರಿ ಏನಾಗಿದ್ದಾರೋ UN, ಅವರು ಹೇಳಿದ ಹಾಗೆ ನ್ಯೂ ಕೋಲ್ಡ್ ವರ್ಲ್ಡ್ ವಾರ್ ಎರಾವನ್ನು ನಾವು ನೋಡ್ತಿದ್ದೀವಿ. US ಮತ್ತು ಚೈನಾ ನಡುವೆ ನಡೀತಿರುವಂತಹ ಟ್ರೇಡ್ ಟೆನ್ಷನ್ಸ್ಗಳು ಮತ್ತು ಇಸ್ರೇಲ್, ವೆಸ್ಟ್ ಏಷ್ಯಾ ಇವೆಲ್ಲವೂ ಅದರಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇರೋದ್ರಿಂದ ಒಂದು ಹೊಸ ಡಿಸ್ಟರ್ಬೆನ್ಸನ್ನು ನಾವು ವರ್ಲ್ಡ್ ಆರ್ಡರಲ್ಲಿ ಕಾಣ್ತಾ ಇರೋದು. ಮತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಸ್ಥಾಪನೆಯಾಗಿದ್ದ ಮುಖ್ಯ ಉದ್ದೇಶ ಸೆಕ್ಯೂರಿಟಿಯನ್ನು ಮೇಂಟೈನ್ ಮಾಡುವಂಥದ್ದು. ಆ ಸೆಕ್ಯೂರಿಟಿ ಮೇಂಟೆನೆನ್ಸ್ನಲ್ಲಿ P5 ರಾಷ್ಟ್ರಗಳು ಅಂದರೆ US, ರಷ್ಯಾ, ಚೈನಾ, ಫ್ರಾನ್ಸ್ ಮತ್ತು UK ಈ 5 ರಾಷ್ಟ್ರಗಳು ಈ ಒಂದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ರಿಫಾರ್ಮ್ಸ್ಗಳ ವಿರುದ್ಧವಾಗಿ ಇರೋದರಿಂದ ಯಾವುದೇ ಒಂದು ಹೊಸ ಬದಲಾವಣೆಗಳು UN ತರಲು ಸಾಧ್ಯವಾಗುತ್ತಿಲ್ಲ. ಸೊ ಯುನೈಟೆಡ್ ನೇಷನ್ಸ್ ಮತ್ತೆ ಒಂದು ಹೊಸ ಅಂಗವಾಗಿ ಬೆಳೆಯುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾಸ್ UN ಜರ್ನಿ ಫ್ರಮ್ ಔಟ್ಲಯರ್ ಟು ಹೈ ಟೇಬಲ್. ಸೊ ಈ ಆರ್ಟಿಕಲ್ನಲ್ಲಿ ನಾವೆಲ್ಲ ನೋಡ್ತಿರೋ ಹಾಗೆ ಭಾರತ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪರ್ಮನೆಂಟ್ ಮೆಂಬರ್ಶಿಪ್ಪಲ್ಲಾಗಿರಬಹುದು, ಹಾಗೆ UN
75ನೇ ವರ್ಷವನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಗೆ US ಎಷ್ಟರ ಮಟ್ಟಿಗೆ ಸಮರ್ಪಕವಾಗಿದೆ ಹಾಗೂ ಎಷ್ಟರ ಮಟ್ಟಿಗೆ ಎಲಿಜಿಬಲ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ 3 ಫೇಸಸ್ಗಳಲ್ಲಿ ಭಾರತದ ಬೆಳವಣಿಗೆ ಯುನೈಟೆಡ್ ನೇಷನ್ಸ್ನಲ್ಲಿ ನಾವು ನೋಡಲಿದ್ದೇವೆ. ಸೊ ಯಾವ ರೀತಿಯಲ್ಲಿ ಭಾರತ ಸ್ವತಂತ್ರದ ನಂತರ 1947ರ ನಂತರ ಯಾವ ರೀತಿಯಲ್ಲಿ ಇದುವರೆಗೂ ಬೆಳೆದು ನಿಂತಿದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಇದರಲ್ಲಿ ಇತಿಹಾಸವನ್ನು ನೋಡೋಣ. ಸೊ ಮೊದಲನೇ ಫೇಸ್ ಶುರುವಾಗೋದು 1947ರಿಂದ ಕೋಲ್ಡ್ ವಾರ್ ಎರಾ ಯಾವಾಗ ಮುಗೀತು 1989ರಲ್ಲಿ. ಅಲ್ಲಿಯವರೆಗೆ ಭಾರತ ಒಂದು ನಾರ್ಮಲ್ ಮಾಡ್ರೇಟಿಂಗ್ ಫೋರ್ಸ್ ಆಗಿ ಕೆಲಸ ಮಾಡ್ತಿತ್ತು. ಆ ಸಮಯದಲ್ಲಿ ಯಾವ್ಯಾವ ಹೊಸ ರಾಷ್ಟ್ರಗಳು ಜವಾಬ್ದಾರಿಗೆ ಬಂದವು ಅಥವಾ ಯಾವ್ಯಾವ ಹೊಸ ರಾಷ್ಟ್ರಗಳು ಇಂಡಿಪೆಂಡೆಂಟ್ ಆದವೋ ಅದರಲ್ಲಿ ಆ್ಯಂಟಿ ಕೊಲೋನಿಯಲಿಸಮ್ ಅಂತ ಏನು ಮಾತಾಡ್ತೀವಿ, ಆ್ಯಂಟಿ ಇಂಪೀರಿಯಲಿಸಮ್ ಅಂತ ಏನು ಮಾತಾಡ್ತೀವಿ, ಅದರ ವಿರುದ್ಧವಾಗಿ ಭಾರತ ಮಾಡ್ರೇಟಿಂಗ್ ಫೋರ್ಸ್ ಆಗಿ ಕೆಲಸ ಮಾಡ್ತಿತ್ತು. ಹಾಗೆ 1988ರಲ್ಲಿ ಎಲ್ಲ ನ್ಯೂಕ್ಲಿಯರ್ಗಳನ್ನು ಅಥವಾ ನ್ಯೂಕ್ಲಿಯರ್ ಎನರ್ಜಿ ಏನಿದೆ, ನ್ಯೂಕ್ಲಿಯರ್ ಆರ್ಮ್ಸ್ ಏನಿದ್ದಾವೆ ಅವುಗಳನ್ನು ತೆಗೆದು ಹಾಕಬೇಕು ಅನ್ನುವಂತಹ ಒಂದು ಪ್ರಸ್ತಾವವನ್ನು ಸಹ ಭಾರತ ಮುಂದಿಟ್ಟಿತ್ತು. ಫೇಸ್ 2 ಅಲ್ಲಿ ಭಾರತ ಆರ್ಥಿಕ ಹಿನ್ನಡೆತಿಗೆ ಒಳಗಾಗಿತ್ತು. ಅದನ್ನು ಎಕನಾಮಿಕ್ ಕ್ರೈಸಿಸ್ ಅಂತ ಕರಿತೀವಿ. ನಮಗೆಲ್ಲ ಗೊತ್ತಿರೋ ಹಾಗೆ ಆ ಎಕನಾಮಿಕ್ ಕ್ರೈಸಿಸ್ನ ಸಂದರ್ಭದಲ್ಲಿ ನಾವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ಸಾಲವನ್ನು ಪಡಿಬೇಕಾಗಿರುತ್ತದೆ, ನಮ್ಮ ಗೋಲ್ಡನ್ನು ಅಡ ಇಟ್ಟು. ಹಾಗೆ ಈ ಸಮಯದಲ್ಲಿ USA ಅಥವಾ ಅಮೇರಿಕಾ ಒಂದು ರಾಷ್ಟ್ರವನ್ನಾಗಿ ಅಥವಾ ಸೂಪರ್ ಪವರ್ ಆಗಿ ಹೊರಹೊಮ್ಮಿತ್ತು. USSR ಡಿಸ್ಇಂಟಿಗ್ರೇಟ್ ಆಯಿತು. ಆವಾಗ ಭಾರತ ಐಡಲಿಸಮ್, ನಾವೇನು ಮಾಡ್ರೇಟ್ ಆಗಿದ್ವೋ ಅಲ್ಲಿಂದ ಪ್ರಾಗ್ಮೆಟಿಸಮ್ ಕಡೆಗೆ ಹೋದ್ವಿ. ಅಂದರೆ ನಮ್ಮ ಸ್ವತಂತ್ರವಾದ ಅನಿಸಿಕೆಗಳನ್ನು UN ಟೇಬಲ್ ಮೇಲೆ ಇಡಲು ಶುರು ಮಾಡಿದ್ವಿ. ಸೊ ಇರಾಕಿನ ವಿರುದ್ಧವಾದ ಸ್ಯಾಂಕ್ಷನ್ಸ್ಗಳ ಮೇಲೆ ನಮ್ಮ ಪ್ರಸ್ತಾಪ ಆಗಿರಬಹುದು, ಜಿಯೋನಿಸಮನ್ನು ರೇಸಿಸಮ್ ಅಂತ ಕನ್ಸಿಡರ್ ಮಾಡದೆ ಇರುವಂಥದ್ದಾಗಿರ್ಬೋದು. ಸೊ ನಮ್ಮ ಪ್ರಸ್ತಾಪಗಳನ್ನು UN ಟೇಬಲ್ ಮೇಲೆ ಇಡಲು ಮುಂದಾಗಿತ್ತು. ಹಾಗೆ 3ನೇ ಫೇಸ್ನಲ್ಲಿ ಭಾರತ ಅಂತಾರಾಷ್ಟ್ರೀಯ ಅಫೇರ್ಸ್ಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಂಡ್ವಿ. ಭಾರತ UN ಪೀಸ್ ಕೀಪಿಂಗ್ ಆಪರೇಷನ್ಸ್ಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟನ್ನು ಕೊಡುತ್ತದೆ. ಹಾಗೆ ಭಾರತ ಕ್ಲೈಮೇಟ್ ಚೇಂಜಲ್ಲಾಗಿರಬಹುದು ಅಥವಾ UN ಬಜೆಟ್ನಲ್ಲಿ ಸುಮಾರು 0.83% ಬಜೆಟ್ ಕಾಂಟ್ರಿಬ್ಯೂಷನ್ ಭಾರತದ್ದಾಗಿದೆ. ಹಾಗೂ ಯುನೈಟೆಡ್ ನೇಷನ್ಸ್ ವುಮನ್ನಲ್ಲಾಗಿರಬಹುದು, UNSC ಪರ್ಮನೆಂಟ್ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ಪಲ್ಲಿ ನಮ್ಮ ಮೆಂಬರ್ಶಿಪ್ಪನ್ನಾಗಿರಬಹುದು. ಈ ಎಲ್ಲ ಪ್ರಾವಧಾನಗಳನ್ನು ನೋಡಿದಾಗ ಭಾರತ ಒಂದು ರೆಸ್ಪಾನ್ಸಿಬಲ್ ಸ್ಟೇಕ್ ಹೋಲ್ಡರ್ ಆಗಿ ಹೊರಹೊಮ್ಮಿರೋದನ್ನು ಈ 3ನೇ ಹಂತದಲ್ಲಿ ನಾವು ನೋಡ್ತಿದ್ದೀವಿ. ಆದರೂ ಒಂದು 2 ಹಂತಗಳಲ್ಲಿ ಭಾರತ ಇದುವರೆಗೂ ಸೋಲಿರುವಂತಹ ಸನ್ನಿವೇಶಗಳನ್ನು ನೋಡಬೇಕು ಅಂತಂದರೆ, ಮೊದಲನೇದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಎಕ್ಸ್ಪ್ಯಾನ್ಷನ್. ನಮಗೆಲ್ಲ ಗೊತ್ತಿರೋ ಹಾಗೆ ಈಗೇನು P5 ಮೆಂಬರ್ಸ್ ಅಂತ ಕರಿತೀವಿ, ಈ P5 ಮೆಂಬರ್ಸ್ಗಳ ವಿಟೋ ಪವರ್ನ ಈಗ ಮಲ್ಟಿಲ್ಯಾಟ್ರಲಿಸಮಲ್ಲಿ ಸರಿ ಅಲ್ಲ ಅನ್ನುವಂಥದ್ದನ್ನು ಮಾಡಲು ಭಾರತ ಸೋತಿರುವಂಥದ್ದು. ಎರಡನೇದು ಕಂಪ್ರಹೆನ್ಸಿವ್ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟೆರರಿಸಮ್, ಕನ್ವೆನ್ಷನ್ ಅಲ್ಲ ಟೆರರಿಸಮ್. ಸೊ ಈ ಟೆರರಿಸಮ್ ವಿರುದ್ಧವಾದ ಒಂದು ಕಂಪ್ರಹೆನ್ಸಿವ್ ಕನ್ವೆನ್ಷನನ್ನು ಭಾರತಕ್ಕೆ UN ಟೇಬಲಲ್ಲಿ ಪಾಸ್ ಮಾಡಲು ಸಾಧ್ಯವಾಗಿಲ್ಲ. ಸೊ ಈ ಆರ್ಟಿಕಲಲ್ಲಿ ಒಟ್ಟಾರೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು 3 ಹಂತದಲ್ಲಿ ಯಾವ ರೀತಿಯಾಗಿ ಭಾರತ ಯುನೈಟೆಡ್ ನೇಷನ್ಸ್ನಲ್ಲಿ ಹೊರಹೊಮ್ಮಿ ನಿಂತಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಈ ವಾರದಲ್ಲಿ ಬಂದಂತಹ ಅತಿ ಮುಖ್ಯವಾದ ವಿಷಯಗಳು ಇವೆಲ್ಲವೂ. ಸೊ ತಾವೆಲ್ಲರೂ ಇದಕ್ಕೆ ಕೊಟ್ಟಿರುವಂತಹ ಬ್ರೀಫ್ ನೋಟನ್ನು ಮಾಡ್ಕೊಂಡಿದ್ದಲ್ಲಿ ಸಾಕು. ಸೊ ತಮ್ಮ ನಾಲೆಜನ್ನು ಇಂಟರ್ಲಿಂಕ್ ಮಾಡಲು ಶುರು ಮಾಡಿ. ಆವಾಗ ನಿಮ್ಮ ಆನ್ಸರ್ ಕಂಪ್ರಹೆನ್ಸಿವ್ ಆಗಿ ಸಿಗ್ನಿಫಿಕೆಂಟ್ ಆಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.